निखिलः अपि व्यवहारः त्याजितः एव. निखिलः अपि ಎಷ್ಟು ಸತ್ಯರೂಪ ಅಥವಾ ಅಸತ್ಯರೂಪ ವ್ಯವಹಾರ ಶುದ್ಧ ಸ್ವರೂಪ ಮಾತ್ರದಿಂದ ವಿಪರೀತವಾದ ಎಷ್ಟು ಮನ ವಚನ ಕಾಯದ ವಿಕಲ್ಪಗಳಿವೆ ಅವೆಲ್ಲವೂ ತ್ಯಾಜಿತ ಎಲ್ಲ ಪ್ರಕಾರದಿಂದ ಬಿಟ್ಟು ಹೋಗಿವೆ ಎಂದು ಮೊನ್ನೆ ನಾನು ಮನ್ನಿಸುತ್ತೇನೆ. ಜಯೇಂದ್ರ ಭಗವಂತರ ಅರ್ಥಾತ್ ಕೇವಲ ಜ್ಞಾನದಿಂದ ವಿರಾಜಮಾನ ಇರುವಂಥ ಪರಮೇಶ್ವರರ ಹೀಗೆ ಹೇಳಿದರು. ಹೇಗೆ ಹೇಳಿದರು? ನಾನು ದೇವಿದ್ದೇನೆ, ನಾನು ಮನುಷ್ಯ ಇದ್ದೇನೆ, ನಾನು ಸಾಯಿಸ್ತೇನೆ, ನಾನು ಬದುಕಿಸ್ತೇನೆ, ನಾನು ಸುಖಿ ಮಾಡ್ತೇನೆ, ನಾನು ದುಃಖಿ ಮಾಡ್ತೇನೆ ಎಂಬಿತ್ಯಾದಿ ಯಾವ ಮಿಥ್ಯಾತ್ವ ಪರಿಣಾಮ ಇದಾವೆಯೋ ಅವು ಎಷ್ಟದವು? ಅಸಂಖ್ಯಾತ ಲೋಕ ಪ್ರಮಾಣ. ಹೇಗಿದವ ಆ ಪರಿಣಾಮಗಳ? ಇಲ್ಲೇನು ಹೇಳ್ತಾ ಇದೆ? ಅದು ಕೇವಲ ಜ್ಞಾನದಿಂದ ವಿರಾಜಮಾನ ಇರುವಂಥ ಪರಮೇಶ್ವರರ ಹೇಳಿರುವಂಥವದು. ನೋಡ್ರಿ, ಆತ್ಮನ ಮಾತ ಆತ್ಮನ ಸೀಮೆಯಿಂದ ಹೊರಗಿರುವುದಿಲ್ಲ. ಆತ್ಮನ ಸುಖದ ಉಪಾಯ ಆತ್ಮನ ಸ್ವಭಾವದಿಂದ ಹೊರಗಿರುವುದಿಲ್ಲ. ಆತ್ಮ ಸ್ವಭಾವದಿಂದ ಹೊರಗೆ ಯಾವುದು ಇದೆಯೋ ಅದರಿಂದ ಆತ್ಮನಿಗೆ ಯಾವತ್ತೂ ಸುಖ ಅಥವಾ ದುಃಖ ಆಗುವುದನ್ನು ಇಲ್ಲ. ಜೀವನಿಗೆ ಸುಖ ಬೇಕಾಗಿದೆ. ಸುಖದ ಉಪಾಯ ಅವನ ಸ್ವಭಾವ ಸೀಮೆಯಿಂದ ಹೊರಗಿಲ್ಲ. ಉಪಾಯನೂ ಹೊರಗಿಲ್ಲ, ಸುಖನೂ ಹೊರಗಿಲ್ಲ. ಜೀವದ ಸ್ವಭಾವ ಸೀಮೆಯೊಳಗನ ಸುಖದ ಉಪಾಯ ಇದೆ. ಯಾಕೆ ಅಂತಂದ್ರೆ ಸುಖ ಸ್ವಭಾವದೊಳಗನ ಇದೆ. ಇದು ಒಂದು ಮಾತು. ಇನ್ನು ಸುಖದ ಅಭಿಲಾಷಿ ಇರುವಂಥ ಜೀವ ಸುಖದ ಸಲುವಾಗಿ ಸ್ವಭಾವ ಸೀಮೆಯಿಂದ ಹೊರಗೆ ಇಣಿಕೆ ನೋಡಿದ ಅಂತಂದ್ರೆ ಅವನಿಗೆ ಸುಖದ ಪ್ರಾಪ್ತಿ ಆಗುವುದಿಲ್ಲ. ತನ್ನ ಸ್ವಭಾವ ಸೀಮೆಯಿಂದ ಹೊರಗಡೆ ಉದ್ಯಮ ಮಾಡಿದ, ಉಪಾಯ ಮಾಡಿದ, ಪ್ರಯತ್ನ ಮಾಡಿದ, ಅನಂತ ಕಾಲ ಮಾಡಿದರನು ಕೂಡ ಅವನಿಗೆ ಸುಖದ ಪ್ರಾಪ್ತಿಯ ಆಗೋ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅವನಿಗೆ ಪ್ರಾಪ್ತವಾಗುವಂಥ ಸುಖ ಅವನ ಸ್ವಭಾವದೊಳಗನೆ ಇದೆ, ಹೊರಗಡೆ ಎಲ್ಲೂ ಇಲ್ಲ. ಇನ್ನು ಮೂಲ ಮಾತು ಈ ವಿಷಯಕ್ಕೆ ಸಂಬಂಧಿಸಿದ ಹಾಗೆ, ಗ್ರಂಥದ ವಿಷಯ ಅಲ್ಲ, ಈಗೇನು ಎತ್ತುಕೊಂಡಿದೆಯ ಆ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಮೂಲ ಮಾತು, ಜೀವನಿಗೆ ದುಃಖ ಬೇಕಿಲ್ಲ. ಜೀವನಿಗೆ ಯಾವಾಗೂ ಸಿಹಿ ಇಷ್ಟ ಇರುವಂಥ, ಸಿಹಿ ರಸ ಇಷ್ಟ ಇರುವಂಥ ಯಾವನೋ ಓರ್ವ ಮನುಷ್ಯ ಪ್ರಯತ್ನಪೂರ್ವಕ ಕಹಿ ತಿಂತಾ ಇದ್ದಾನೆ ಅಂಥೇಳಿ ಅಂದ್ರೆ ಅದರೊಳಗೂ ಕೂಡ ದುಃಖಿಯಾಗುವ ಉದ್ದೇಶ ಇರುವುದಿಲ್ಲ. ತಿಳಿತಾ ಇದೆ ಅಂದ್ರೆ ಸಿಹಿ ರಸದ ಅಭಿಲಾಷೆ ಇಚ್ಛೆ ಇರುವಂಥ ಮನುಷ್ಯ ಒಂದು ವೇಳೆ ಕಹಿಯನ್ನ ಉತ್ಸಾಹಪೂರ್ವಕ ತಿಂತಾ ಇದ್ದಾನೆ ಅಂತಂದ್ರೆ ಅದರೊಳಗೆ ಅವನಿಗೆ ದುಃಖಿಯಾಗುವ ಉದ್ದೇಶ ಇಲ್ಲ. ಪ್ರತಿಯಾಗಿ ಆ ಕಹಿಯಿಂದ ಯಾವ ಸಿಹಿಯ ಮೂಲಕ ಸಿಹಿಯ ಅಧಿಕತೆಯಿಂದ ಹಾನಿಯಾಗಬಹುದಾಗಿದೆಯೋ ಅದನ್ನು ತಪ್ಪಿಸುವ ಉದ್ದೇಶದಿಂದ ತಿಂತಾನೆ ಕಹಿಯನ್ನ. ಆದ್ರೆ ದುಃಖಿಯಾಗುವ ಉದ್ದೇಶದಿಂದ ತಿನ್ನುವುದಿಲ್ಲ.
ತಿಳಿತಲ್ಲ, ದೃಷ್ಟಾಂತ ಅತ್ಯಂತ ಸರಳ ಇದೆ. ಉದ್ದೇಶ ದುಃಖಿ ಆಗೋದು ಇಲ್ಲ. ಯಾಕೆ ಅಂತಂದ್ರೆ ಯಾವುದೇ ಜೀವನಿಗೆ ದುಃಖಿ ಆಗಬೇಕನ್ನೋದು ಯಾವ ಕಾಲದೊಳಗೂ ಯಾವ ಅವಸ್ಥೆಯೊಳಗೂ ಎಂಥದೇ ಪರಿಸರ ಇದ್ರೂ ಕೂಡ ದುಃಖಿ ಆಗಬೇಕು ಅನ್ನುವ ಅಭಿಪ್ರಾಯ ಒಂದು ಎಳ್ಳಷ್ಟೂ ಇಲ್ರಿ. ಆದ್ರೆ ತನ್ನ ಇಂದ್ರಿಯ ವಿಷಯಗಳಲ್ಲೇನ ಯಾವುದು ಇಷ್ಟ ಇದೆಯೋ ಅದರಿಂದ ಕೂಡ ದೂರ ಇರುವಂಥ ಪ್ರಯತ್ನವನ್ನ, ಈಗ ಬಂತ ವಿಷಯ ರೀ, ಇಂದ್ರಿಯ ವಿಷಯಗಳಿಂದ ಯಾವ ಇಷ್ಟ ಇದಾವೆಯೋ, ಅರೆ ಇಂದ್ರಿಯ ವಿಷಯ ಎಲ್ರಿಗೂ ಎಲ್ಲ ಇಷ್ಟನ ಅದಾವ್ರಿ. ಇಷ್ಟವಿರುವ ಇಂದ್ರಿಯ ವಿಷಯಗಳಿಂದ ದೂರವಿರುವ ಪ್ರಯತ್ನವನ್ನ ಉತ್ಸಾಹಪೂರ್ವಕ ಮಾಡಿದರನ್ನು ಕೂಡ ಅವನಿಗೆ ಆ ಇಂದ್ರಿಯ ವಿಷಯಗಳಲ್ಲಿನ ಪ್ರವೃತ್ತಿ ಹಾನಿಕಾರಕ ಇದೆ ಅನ್ನುವ ಒಂದೇ ಒಂದು ಉದ್ದೇಶದಿಂದ ಅವುಗಳಿಂದ ದೂರವಿರುವ ಪ್ರಯತ್ನ ಮಾಡ್ತಾನೆ ವಿನಃ, ಬಹಳ ವಿಚಿತ್ರ ಮಾತಿದೆ ಈ ಜೀವದ ಆಂತರ್ಯದ ರೀತಿ, ಬಹಳ ವಿಚಿತ್ರ ಇದೆ ರೀ. ಆಗಮದಲ್ಲಿ ಹೇಳಿದರ ಅನುಸಾರ ಮಾಡಿದರನು ಕೂಡ ಅದರ ಹಿಂದ ಅವನಿಗೆ ತನ್ನ ಕಾಲ್ಪನಿಕ ಸುಖವೇ ಮುಖ್ಯ ಇದೆ. ಯಾಕೆಂತಂದ್ರೆ ಅವನಿಗೆ ಸುಖ ಬೇಕಾಗಿದೆ ಅನ್ನೋ ಮಾತು ಸತ್ಯ, ಅದರ ಸುಖ ತನ್ನಲ್ಲೇ ಇದೆ ಅನ್ನೋ ವಿಶ್ವಾಸ ಇಲ್ಲ. ವಿಶ್ವಾಸ ಇಲ್ಲ, ಪರಿಚಯ ಇಲ್ಲ, ಪರಿಚಯ ಮಾಡಿಕೊಳ್ಳುವಂಥ ಮನಸ್ಸು ಉದ್ಯಮ ಅವ ಮಾಡೋದನ್ನೇ ಇಲ್ರಿ. ಅಂಥೇಳಿ ಇದೇ ಸಮಯ ಸಾರದೊಳಗೆ ಹೇಳಿದರು, ದೊರೆಯ ದಂಡನೆಯ ಭಯದಿಂದ ಯಾವನಾದರೂ ಪರಸ್ತ್ರೀ ಸೇವನೆಯ ತ್ಯಾಗ ಮಾಡ್ತಾ ಇದ್ರ ಅವನನ್ನ ಪರಸ್ತ್ರೀ ತ್ಯಾಗಿ ಅಂತ ಹೇಳಿ ಹೇಳಲಾಗುವುದಿಲ್ಲ. ಸರಿ, ಸಮಯ ಸಾರು ಒಂದು ಸಮಗ್ರ ವಿಷಯಗಳನ್ನು ಒಳಗೊಂಡಿರುವಂತಹ ಅದ್ಭುತ ನಿಧಿ ಇದೆ. ಸಮಯ ಸಾರವನ್ನ ಯಾರ ಸ್ವಪ್ನದಲ್ಲಿ ಕೂಡ ಅಲಕ್ಷ್ಯ ಮಾಡ್ತಾರೋ ಅವರ ಜೀವನದೊಳಗ ಸುಖದ ಮಾತ, ನಿಜದ ಮಾತ, ವಾಸ್ತವಿಕ ಮಾತ, ಬಂಧದಿಂದ ಬಿಡುಗಡೆಯಾಗುವಂಥ ಮಾತ ಅನಂತ ಕಾಲದೊಳಗೆ ತಿಳಿದು ಬರುತ್ತಿಲ್ರಿ. ಸಮಯ ಸಾರ ಅಂದ್ರ 415 ಗಾಥೆಗಳನ್ನು ಒಳಗೊಂಡಿರುವಂತಹ ದ್ರವ್ಯಶ್ರುತ ಅಲ್ಲ, ಆದ್ರೆ ಆ ದ್ರವ್ಯಶ್ರುತ ಕೂಡ ಇದೆ. ಅದು ಮಾತ್ರ ಅಲ್ಲ ಅನ್ನೋದು ಸತ್ಯ ಇದ್ರೂ ಅದರಲ್ಲಿ ಎಲ್ಲವೂ ಇದೆ. ಏನ, ಇವನಿಗೆ ಬೇಕಾದದ್ದು ಎಲ್ಲವೂ ಇದೆ, ಎಲ್ಲವೂ ಇದೆ. ಒಂದು ಶಕ್ತಿಯ ವಿವೇಚನೆ ಮಾಡುವ ವೇಳೆದೊಳಗೆ ಸಮಯ ಸಾರದನ ಪರಿಶಿಷ್ಟದೊಳಗೆ ಹೇಳಿದರು, ಕೇಳಿ ನಿನಗೇನು ಬೇಕು. ಜೀವನಿಗೆ ಆಂತರ್ಯದಿಂದ ಧ್ವನಿ ಬರ್ತಿದೆ, ಶಕ್ತಿಯ ಧ್ವನಿ ಬರ್ತಾ ಇದೆ, ಕೇಳಿ ನಿನಗೇನು ಬೇಕು. ಯಾತಕ್ಕೆ ಹೊರಗೆ ಹೊರಟಿದೆಯಪ್ಪ, ಏನು ಬೇಕಾಗಿತ್ತು ಹೇಳಲ್ಲ ನಿನಗ, ಯಾತಕ್ಕೆ ಹೊರಗೆ ಹೊರಟಿದೆ, ನಿನಗೆ ಬೇಕಾದದ್ದಾದರೂ ಏನು ಹೇಳ. ನಿನಗೇನು ಬೇಕಾದೆಲ್ಲ ಇಲ್ಲೇ ಇದೆ. ತಾಯಿ ಹೇಳ್ತಾಳಲ್ಲ, ಮಗು ಹೋಗಬೇಡ ಅವಳು, ನಿನಗೇನು ಬೇಕಾದೆಲ್ಲ ಪಪ್ಪ ತಂದು ಕೊಡ್ತಾಳೆ, ಹೇಳ್ತಾರ ಅಥವಾ ಇಲ್ಲ? ಹಾಗೆ ಅವನು ಒಂದು ಶಕ್ತಿ ಹೇಳ್ತಿದ್ದೀರಿ, ಏನ ಕೇಳಿ ನಿನಗೇನು ಬೇಕಾ, ಯಾತಕ್ಕೆ ಹೊರಗೆ ಹೊರಟಿದೆಯಪ್ಪ. ನಿನಗೆ ಹೊರಗೆ ಹೋಗುವುದರಿಂದ ನಿನಗೆ ಯಾವುದು ಬೇಕಾಗಿದೆಯೋ ಅದು ಅನಂತ ಕಾಲ ಹುಡುಕಿದ್ರೂ ಸಿಕ್ಕುವುದಿಲ್ಲ. ಮನೆಯಿಂದ ಹೊರಗೆ ಬಂದಂಥ ಚೈತನ್ಯ ಗ್ರಹದಿಂದ ಹೊರಗೆ ಬಂದಂಥ ಜ್ಞಾನ ಯಾವ ಅಭಿಲಾಷೆ ಇಟ್ಕೊಂಡು, ಯಾವ ಅಪೇಕ್ಷೆ ಇಟ್ಕೊಂಡು ಹೊರಗೆ ಬಂದಿದೆಯೋ ಅದು ಹೊರಗೆ ಸುತ್ತತಾ ಅನಂತ ಕಾಲ ಕಳೆದರೂ ಕೂಡ ಅದರ ಅಭಿಲಾಷೆ ಈಡೇರೋದು ಸಾಧ್ಯ ಇಲ್ಲ. ಈಗ ಮೊದಲಿನ ಭೂಮಿಕೆಗೆ ಬರೋದು, ಸುಖ ಜೀವದ ಸ್ವಭಾವ ಇದ್ದ ಕಾರಣ ಸ್ವಭಾವದ ಉಲ್ಲಂಘನೆ ಮಾಡಿ ಹೊರಗೆ ನೋಡಿದರ
ಸುಖ ಸಿಕ್ಕುವುದು ಸಾಧ್ಯ ಇಲ್ಲ. ಆ ಸುಖ ಸ್ವಭಾವದ ಸೀಮೆಯನ್ನು ದಾಟಿ ಹೊರಗೆ ಪ್ರಯತ್ನ ಮಾಡಿದರ, ಉದ್ಯಮ ಮಾಡಿದರ ಜೀವನಿಗೆ ಸುಖ ಸಿಗೋ ಸಾಧ್ಯ ಇಲ್ಲ. ಜೀವನಿಗೆ ಬೇಕಾಗಿದೆ ಸುಖ. ಈ ಮಾತಿಂದ ಭಾವಲಕ್ಷ್ಯದೊಳಗೆ ಬರಬೇಕು, ಭಾವಭಾಷಿತ ಆಗಬೇಕು. ಏನ? ಜೀವನಿಗೆ ಸುಖ ಬೇಕಾಗಿದೆ. ಯಾವುದೂ ಜೀವನಿಗೆ ಯಾವುದೇ ಕ್ಷೇತ್ರದಲ್ಲಿರುವಂಥ, ಯಾವುದೇ ಅವಸ್ಥೆಯಲ್ಲಿರುವಂಥ, ಯಾವುದೇ ಸಂಯೋಗವನ್ನು ಹೊಂದಿರುವಂಥ ಜೀವನಿಗೆ ಬಸ್ ಬೇಕಾಗಿದೆ ಒಂದು ಸುಖ. ಎಷ್ಟು ದೃಢ ಆಗ್ತಿದೆಯೋ, ಎಷ್ಟು ಈ ವಚನದ ವಾಚ್ಯ ರೂಪದ ಭಾವವನ್ನು ಹಿಡ್ಕೊಳ್ಳೋದು ಸಾಧ್ಯ ಆಗ್ತಿದೆಯೋ ಅಷ್ಟು ಹಿಡಿದುಕೊಳ್ಳುವ ಪ್ರಯತ್ನ ಮಾಡಬೇಕು. ಜೀವನಿಗೆ ಬೇಕಾಗಿದೆ ಒಂದು ಸುಖ. ಯಾವುದೇ ಜೀವಿರಲಿ, ಯಾವುದೇ ಕ್ಷೇತ್ರದೊಳಗಿರಲಿ, ಎಂಥದೇ ಅವಸ್ಥೆಯೊಳಗಿರಲಿ, ಎಂಥದೇ ಸಂಯೋಗದ ಮಧ್ಯದೊಳಗಿರಲಿ, ಬೇಕಾಗಿದೆ ಒಂದು ಸುಖ. ಆದ್ರೆ ಆ ಸುಖ ಬೇಕಾಗಿರುವಂಥ ಜೀವ ತನ್ನ ಸ್ವಭಾವದ ಸೀಮೆಯನ್ನು ದಾಟಿ ಹೊರಗೆ ಬಂದ, ತನ್ನ ಸ್ವಭಾವದ ಸೀಮೆಯನ್ನು ದಾಟಿ ಹೊರಗೆ ಉದ್ಯಮ ಮಾಡಿದ ಅಂತಂದ್ರೆ ಅವನಿಗೆ ಸುಖ ಸಿಗೋ ಸಾಧ್ಯ ಇಲ್ಲ. ಪ್ರತಿಯಾಗಿ ಏನು ಸಿಗ್ತಿದ್ದೀರಿ? ಹಾಗಾದ್ರೆ ಅಲ್ಲಿ ಎಲ್ಲಿಯಾದರೂ ದುಃಖ ಇದೆ ಅಂದ್ರೆ ಇದೆಯೇನ್ರಿ? ಅಲ್ಲಿ ಎಲ್ಲಿ ಹುಡುಕ್ತಾ ಇದ್ದಾನಲ್ಲ, ಎಲ್ಲಿ ಉದ್ಯಮ ಮಾಡ್ತಾ ಇದ್ದಾನಲ್ಲ, ಅಲ್ಲಿ ದುಃಖ ಇದೆ ಅಂದ್ರೆ ಪ್ರತಿಯಾಗಿ ದುಃಖನ ಸಿಗೋದ ಅನ್ನೋ ಉತ್ತರಂತೂ ಪರಮ ಸತ್ಯರೇ. ಆದ್ರೆ ಅಲ್ಲಿ ಎಲ್ಲಿ ಉದ್ಯಮ ಮಾಡ್ತಾ ಇದ್ದಾನೆ, ಸ್ವಭಾವ ಸೀಮೆಯಿಂದ ಹೊರಗೆ ನೋಡ್ತಾ ಇದ್ದಾನೆ, ಪ್ರಯತ್ನ ಮಾಡ್ತಾ ಇದ್ದಾನೆ, ಅಲ್ಲಿ ದುಃಖ ಇದೆಯೇನ? ಹಾಗಂದ್ರೆ ದುಃಖನ ಹೇಗೆ ಸಿಗ್ತಾ ಇದೆ? ಉತ್ತರಂತೂ ಸರಿ ಇದೆ, ಸಂದೇಹ ಬೇಡವೇ ಬೇಡ. ದುಃಖನ ಹೇಗೆ ಸಿಗ್ತಾ ಇದೆ? ಮಾಡುವ ಪ್ರಯತ್ನಕ್ಕೆ ಪ್ರತಿಯಾಗಿ, ವಿರುದ್ಧವಾಗಿ ದುಃಖನ ಯಾಕೆ ಸಿಗ್ತಾ ಇದೆ? ಮೂಲ ಕಾರಣ ಗೊತ್ತಿದೆನ? ಏನಾಯ್ತು? ಅದೇ ಹೇಳ್ತಾ ಇದ್ದಾರೆ. ದುಃಖ ಅಲ್ಲಿ ಯಾವುದರಲ್ಲಿ ಇದೆನಾ? ಒಮ್ಮೆ ಬಸ್ತಿಗೆ ಹೋಗ್ತಾನೆ, ಒಮ್ಮೆ ಶಾಸ್ತ್ರ ಒಮ್ಮೆ ನಿಶ್ಚಿಂತ ಕೂಡ್ತಾನೆ, ಬಿಟ್ಟು ಅಡಿಗೆ ಮಾಡ್ಲಿಕ್ಕೆ ಹೋಗ್ತಾನೆ, ತಿನ್ಲಿಕ್ಕೆ ಶುರು ಮಾಡ್ತಾನೆ, ಓಡಾಡ್ಬೇಕಂತಾನೆ, ಉಡ್ಬೇಕಂತಾನೆ, ಉಡದೇ ಇದ್ರೂ ಅವುಗಳನ್ನು ನೋಡ್ತಾನೆ ತೆಗೆದ. ಹೌದು ಅಥವಾ ಇಲ್ರಿ? ಯಾಕೆ ನೋಡ್ತಾನೆ? ಯಾಕೆ ನೋಡ್ತಾನ್ರಿ? ಭೋಗ ಸಾಮಗ್ರಿಗಳನ್ನು ನೋಡ್ತಾನೋ, ಧನವನ್ನು ನೋಡ್ತಾನೋ, ಚಿನ್ನ ಬೆಳ್ಳಿ ರೂಪದ ಆಸ್ತಿಯನ್ನು ನೋಡ್ತಾನೋ, ಒಮ್ಮೆ ಮಕ್ಕಳ ಹತ್ರ ಹೋಗ್ತಾನೋ, ಅವರನ್ನು ನೋಡ್ತಾನೋ, ಒಮ್ಮೆ ಪತ್ನಿ ಹತ್ರ ನೋಡ್ತಾನೋ, ಒಮ್ಮೆ ಎಲ್ಲ ಬಿಟ್ಟು ಹೊರಗಡೆ ಹೋಗ್ತಾನೋ. ಏನಿದೆ ಇದೆಲ್ಲ ಆಟ ಮುಂದೆ? ಯಾವುದರ ಸಲುವಾಗಿ ಅದನ್ನೆಲ್ಲ ಮಾಡ್ತಾನೆ? ಸುಖದ ಸಲುವಾಗಿ. ಇಚ್ಛೆಂತೂ ಅಖಂಡ ಇದೆ ಅಲ್ಲ, ಅಭಿಲಾಷೆ ಅಖಂಡ ಇದೆ. ಯಾವುದರದ? ಸುಖದ. ಹಾಗಾದ್ರೆ ಅಲ್ಲಿ ಎಲ್ಲೆಲ್ಲಿ ಹೋಗ್ತಾನೆ, ಈಗೇನೇನು ಹೇಳ್ತು ಅಲ್ಲೆಲ್ಲ ಅವನಿಗೆ ಸುಖಕ್ಕೆ ಬದಲಾಗಿ ದುಃಖನ ಸಿಗ್ತಿದೆ. ಹಾಗಾದ್ರೆ ಅಲ್ಲೆಲ್ಲ ದುಃಖ ಇದೆನಾ? ಇಲ್ಲ. ಹಾಗಾದ್ರೆ ದುಃಖ ಎಲ್ಲಿಂದ ಬಂತು? ದುಃಖ ಎಲ್ಲಿಂದ ಬಂತು? ದುಃಖ ಯಾವುದರಿಂದ ಉತ್ಪನ್ನ ಆಯಿತು? ಸರಿ, ಯಾವ ಸ್ವಭಾವದೊಳಗೆ ಸುಖ ಇದೆಯೋ, ಸ್ವಭಾವ ಸುಖದಿಂದನೇ ಮಾಡಿದ್ದು ಇದೆಯೋ, ಅದನ್ನು ದಾಟಿ ಹೊರಗೆ ಬಂದಿರುವುದರಿಂದ, ಅದರ ವಿಮುಖ ಆಗುವುದರಿಂದ, ತೆರೆದ ಕಣ್ಣುಗಳನ್ನು ಮುಚ್ಚುವುದರಿಂದ ಸೂರ್ಯ ಇದ್ರೂ ಕತ್ಲು ಕಾಣಿಸ್ತಿದೆ. ಅಷ್ಟೇ ಇದೆ. ಏನ? ಅದನ್ನು ಉಲ್ಲಂಘನೆ ಮಾಡುವುದರಿಂದ, ಅದರಿಂದ ವಿಮುಖ ಆಗುವುದರಿಂದ ದುಃಖ ಇದೆ. ದುಃಖ ಇದೆಯೇನ? ಸುಖ ಇಲ್ಲ. ದುಃಖ ಇದೆ ಅಥವಾ ಸುಖ ಇಲ್ಲ? ಪ್ರಕಾಶ ಇಲ್ಲ
ಅದರ ಹೆಸರನ್ನ ಕತ್ತಲೆ ಇದೆಯಲ್ಲ, ಕತ್ತಲೆ ಅನ್ನುವಂಥದ ವಸ್ತು ಇಲ್ಲ. ಸುಖ ಇಲ್ಲ, ಸಿಗಲಿಲ್ಲ. ಅರೆ ಸಿಗಲಿಲ್ಲ, ಯಾಕೆ ಸಿಗಲಿಲ್ಲ? ವಿಮುಖ ಆಗಿದ್ದಾನೆ. ಅದರಿಂದ ಅದನ್ನ ಉಲ್ಲಂಘನೆ ಮಾಡಿ ಹೊರಗೆ ಬಂದಿದ್ದಾನೆ. ಅರೆ ವಿಷಯನೋ ಶಬ್ದದ ಮೂಲಕ ತಿಳಿದ ಹಾಗೆ ಅನ್ನಿಸ್ತಿದೆ, ಅದರ ಭಾವಭಾಸನಾಗಬೇಕಲ್ಲ. ಸುಖ ಸ್ವಭಾವಿ ಜೀವ ನಿರಂತರ ಸುಖದ ಅಭಿಲಾಷೆಯಿಂದ ಸ್ವಭಾವದ ಉಲ್ಲಂಘನೆ ಮಾಡಿ ಉದ್ಯಮ ಮಾಡ್ತಾ ಇರುವ ಕಾರಣದಿಂದ ಅವನಿಗೆ ಬರೀ ಸುಖ ಸಿಗಲಿಲ್ಲ ಇಷ್ಟ ಅಲ್ಲ, ಅದರ ಅನುಭವ ದುಃಖ ರೂಪದ್ದಾಯ್ತರೆ. ಸುಖದ ಅಭಾವದ ಹೆಸರು ದುಃಖ ಇದೆ. ಎಷ್ಟೆಷ್ಟು ಅರೆ ನೋಡ್ರಿ, ಈ ಉತ್ಕೃಷ್ಟ ಸಂಜ್ಞಿ ಪಂಚೇಂದ್ರಿಯದಿಂದ ನಿಕೃಷ್ಟ ಏಕೇಂದ್ರಿಯದವರೆಗೆ ಹೋಗ್ಲಿಕ್ಕೆ ಕಾರಣ ಏನ? ಅನಾದಿಯಿಂದ ಅಲ್ಲೇ ಇದ್ದ ಆ ಮಾತಿಗೆ ನಮಗೆ ಬೇಕಿಲ್ಲ. ಟೋಡರ್ಮಲ್ಲರು ಹೇಳಿದರು, ಚಿನ್ನದೊಳಗಿರುವ ಗಣಿಯೊಳಗಿರುವಂಥ ಚಿನ್ನ ಕಲ್ಮಶದಿಂದ ಯುಕ್ತನೇ ಇದೆ. ಹಾಗೆ ಜೀವ ಅನಾದಿಯಿಂದ ಕರ್ಮ ಸಹಿತನ ಅದನು ಅಂಥೇಳಿ ಹೇಳಿದ್ದಾರೆ. ಆದರೆ ಈ ಸಂಜ್ಞಿ ಪಂಚೇಂದ್ರಿಯದವರೆಗೆ ಬಂದಿರುವಂಥ ಜೀವ ಅರೆ ವಿಮಾನವಾಸಿ ಆದ್ರೂ ಕೂಡ ಜೀವ ಸಮ್ಯಕ್ ದರ್ಶನ ಇಲ್ಲದ್ದ ದುಃಖಿನೇ ಆದ. ಮತ್ತ ಅಲ್ಲಿಂದ ಎಲ್ಲಿ ಹೋದವ? ಸ್ಥಾವರದೊಳಗೆ ಹೋದ. ಹಾಗಾದ್ರೆ ಸಂಜ್ಞಿ ಪಂಚೇಂದ್ರಿಯ ಪುಣ್ಯಶಾಲಿ ಈ ಜೀವ ಸ್ಥಾವರದೊಳಗೆ ಹೋದ. ಇದರದ್ದು ಒಂದಿಷ್ಟು ಅವಲೋಕನೆ ಮಾಡೋಣಲ್ಲ. ಸಂಜ್ಞಿ ಪಂಚೇಂದ್ರಿಯ ಪುಣ್ಯಶಾಲಿ ಜೀವ, ದೇವಂದ್ರ ಪುಣ್ಯಶಾಲಿ ನಾನಲ್ಲ. ಅವ ಸ್ಥಾವರದೊಳಗೆ ಏಕೇಂದ್ರಿಯ ದಶೆಯೊಳಗೆ ಹೋದ. ಅರೆ ಪರಮ ವಿಜ್ಞಾನ ಇದೆ, ಪರಮ ವಿಜ್ಞಾನ ಇದೆ. ಏನ? ಯಾವ ಸಂಜ್ಞಿ ಪಂಚೇಂದ್ರಿಯ ಅನ್ನುವಂಥ ವಿಕಾಸ ಬೆಳೆದು ಬಿಟ್ಟಿದ್ದೋ ಅವ ಆ ಬೆಳವಣಿಗೆಯ ಸಂಪೂರ್ಣ ಶ್ರಮವನ್ನ ಆ ಸುಖ ಸ್ವಭಾವದ ಉಲ್ಲಂಘನೆ ಮಾಡಿ ದೂರ ಎಷ್ಟು ದೂರ ಹೋದೋ ಅಷ್ಟು ಅವನ ಸಾಮರ್ಥ್ಯವನ್ನು ಕಳ್ಕೊಂಡ. ಎಷ್ಟು ದೂರ ಹೋದ ಅಷ್ಟು ಸಾಮರ್ಥ್ಯವನ್ನು ಕಳ್ಕೊಂಡ. ಅಂಥೇಳಿನ ಸಂಜ್ಞಿ ಪಂಚೇಂದ್ರಿಯ ಮನುಷ್ಯನಿಗೆ ಒಂದು ವೇಳೆ ಯಥಾರ್ಥ ದೇವಶಾಸ್ತ್ರ ಗುರುವಿನ ಸಾನ್ನಿಧ್ಯ ಲಭಿಸಿತು ಅಂತಂದ್ರೆ, ಅಧಿಕ ಸಮಯ ಅದರ ಸಾನ್ನಿಧ್ಯದೊಳಗೆ ಉಳಿದ ಅಂತಂದ್ರೆ ಅದೇ ಅವಸ್ಥೆ ಅರ್ಥಾತ್ ಅಂಥದೇ ಅವಸ್ಥೆ ಪ್ರಾಪ್ತ ಆಗೋ ಸಾಧ್ಯ ಇದೆ. ಎಷ್ಟು ಅದರ ಬಲದಿಂದ, ಯಾವುದರ ಬಲದಿಂದ? ವಿಕಾಸಗೊಂಡಿರುವಂಥ ಶಕ್ತಿಯ ಬಲದಿಂದ ಹೊರಗೆ ಹೋಗ್ತಾನೋ. ಅರೆ ಮನುಷ್ಯ ಸಮಸ್ತ ಪ್ರಾಣಿಗಳಲ್ಲಿ ಬುದ್ಧಿವಂತ ಅಂಥೇಳಿ ಹೇಳ್ತಾರೆ. ಆದ್ರೆ ಆ ಬುದ್ಧಿಯ ಉಪಯೋಗ ಅವನದ ನಿರಂತರ ಪರದೊಳಗ ವಿಸ್ತರಿಸ್ತಾ ಇದೆ ಇರಲಿ. ಸಿದ್ಧಾಂತ ಹೀಗಿದೆ, ಪ್ರಭು ನಿನಗೆ ನಿನ್ನ ಏನು ಚರ್ಮ ವಿಕಾಸ ಆದದ್ದು ಇದೆಯಲ್ಲ, ಅದ ಪುನಃ ಸಂಕುಚಿತ ಆಗುವ ಹಾಗೆ ಆಯಿತು ಅಂತಂದ್ರೆ ಅದ ವಿಕಾಸದ ಬಲದಿಂದನೇ ಆಯ್ತು. ತಿಳಿತಾರಲ್ಲ, ನಿನ್ನಲ್ಲೇ ಇದು ಏನು ಚರ್ಮ ವಿಕಾಸ ಆದದ್ದು ಇದೆಯಲ್ಲ, ಇದರ ಬಲದಿಂದನ ನಿನ್ನಲ್ಲಿ ಸಂಕುಚಿತತೆ. ನೋಡ್ರಿ, ಇನ್ನೊಂದು ಮಾತು ಹೇಳೇನ ಇದರ ಕಡೆ ಬರೋಣ. ಅಕ್ಷರದ ಅನಂತವಾ ಭಾಗ ಚೈತನ್ಯದ ವಿಕಾಸ ಇರುವೆಳೆದೊಳಗ ಅದು ಎರಡಿಂದ್ರಿಯ ಯೋಗ್ಯ ವಿಕಾಸ ಮಾಡ್ಕೊಂತು ಅಂತಂದ್ರ ಅದರ ಕಾರ್ಯ ಪ್ರಶಂಸನೀಯ ಇದೆ. ಮೂರಿಂದ್ರಿಯದ ಪ್ರಾಪ್ತಿಯಾಗುವಂಥ ತನ್ನ ವಿಕಾಸ ಅಷ್ಟರೊಳಗನ ಮಾಡ್ಕೊಂತು
ಒಂದು ಇಂದ್ರಿಯದ ವಿಕಾಸ ಇತ್ತಲ್ಲ ಅಷ್ಟರೊಳಗನ ಮಾಡ್ಕೊಂತು ಅಂತಂದ್ರೆ ಅದರ ಕಾರ್ಯ ಪ್ರಶಂಸನೀಯ ಇದೆ. ಏಕೇಂದ್ರಿಯದಿಂದ ಒಂದು ಇಂದ್ರಿಯ ಒಂದು ಅವಸ್ಥೆಯನ್ನ ಕ್ಷುದ್ರ ಭವವನ್ನ ಧಾರಣ ಮಾಡಿ ಸಂಜ್ಞಿ ಪಂಚೇಂದ್ರಿಯ ಆಯಿತು ಅಂತಂದ್ರ ಅದು ಲೋಕದೊಳಗ ಸರ್ವೋತ್ಕೃಷ್ಟ ಕಾರ್ಯ ಮಾಡಿದ್ರೆ ತಿಳ್ಕೊಳ್ಳೋದು. ಏನು ಮಾಡಿತು? ಸರ್ವೋತ್ಕೃಷ್ಟ ಕಾರ್ಯ ಮಾಡಿತು. ಇನ್ನು ಆ ಜೀವ ಒಂದು ವೇಳೆ ಪುನಃ ಆ ಕಡೆ ಹೋಗುವ ಮಾರ್ಗವನ್ನು ಶಾಶ್ವತವಾಗಿ ನಿಲ್ಲಿಸ್ತು ಅಂತಂದ್ರೆ ಆ ಜೀವ ಅಪೂರ್ವ ಕಾರ್ಯ, ಧನ್ಯ ಕಾರ್ಯ ಮಾಡಿತು. ಇನ್ನೂ ಸಮಯ ಇದೆ, ನಮ್ಮ ಹತ್ರ ಸಮಯ ಇದೆ. ಎಷ್ಟಿದೆ? ವರ್ತಮಾನದ ಎಷ್ಟಿದೆ? ವರ್ತಮಾನದ ಸಮಯ ಎಷ್ಟನ್ನೋದು ಭವಿಷ್ಯಕ್ಕೆ ಸಂಬಂಧಿಸಿದ್ರೆ ಸಮಯ ಇದೆ ಇನ್ನೂ, ಅರ್ಥಾತ್ ವರ್ತಮಾನದ ಸಮಯ ಇದೆ. ಏನು ಮಾಡೋದಿದೆ ಅಂತಂದ್ರೆ ಆ ಚರಮ ವಿಕಾಸದ ಉಪಯೋಗವನ್ನ ತ್ರಿಕಾಲ ನಿರಾವರಣ ಸ್ವಭಾವದ ಪ್ರಾಪ್ತಿ ಉಪಲಬ್ಧಿಯ ಸಲುವಾಗಿ ವಿನಿಯೋಗ ಮಾಡೋದಿದೆ. ಯಾವಾಗ ಈಗರೇ. ನಾಳೆ ಏನು ಮಾಡೋದಿದೆ? ನಾಳೆ ನೀನು ಏನೂ ಮಾಡೋದಿಲ್ಲ. ನಾಳೆ ಏನು ಆಗುವುದಿದೆ ಅದ ಇವತ್ತು ವಿಚಾರ ಮಾಡಿದ್ರೂ ಅದ ಹಾಗೆ ಆಗೋದಿದೆ. ಮತ್ತು ನೀನು ವಿಚಾರ ಮಾಡದೇ ಇದ್ರೂ ನಿನ್ನ ಕಾರ್ಯದೊಳಗೆ ನಿನ್ನ ವಿಚಾರ ಶಕ್ತಿಯನ್ನು ತೊಡಗಿಸಿದ್ರೂ ಅದೇನಾಗುವುದಿದೆ ಅದೇ ಆಗೋದಿದೆ. ಹಾಗಾದ್ರೆ ಇಂದಿನ ಈ ವರ್ತಮಾನವನ್ನ ಸರ್ವ ಪ್ರಕಾರಶಯ ಅವಸರ ಬಂದಿರುವಂಥ ಈ ವರ್ತಮಾನವನ್ನ ಕಳೆದು ಹೋಗಿರುವ ಭೂತದ ಸಲುವಾಗಿಯೋ, 3 ಮಾತದವ ನೋಡ್ರಿ. ಕಳೆದು ಹೋಗಿರುವ ಭೂತದ ಸಲುವಾಗಿಯೋ, ನಿರ್ದಿಷ್ಟವಿರುವ ಭವಿಷ್ಯದ ಸಲುವಾಗಿಯೋ, ಭಿನ್ನವಿರುವ ಪರದ ಸಲುವಾಗಿಯೋ ಖರ್ಚು ಮಾಡುವಷ್ಟು ಮೂರ್ಖತನ ಇನ್ನೊಂದು ಯಾವುದೂ ಇಲ್ಲ. ಏನ್ ಹೇಳ್ತಮ್ಮ? ಕಳೆದು ಹೋಗಿರುವ ಭೂತಕಾಲದ ಸಲುವಾಗಿಯೋ, ನಿರ್ದಿಷ್ಟವಿರುವ ಭವಿಷ್ಯದ ಸಲುವಾಗಿಯೋ, ಭಿನ್ನವಿರುವ ಪರವಿರುವ ಪರದ ಸಲುವಾಗಿರಿ. ದೇಹ ಪರ ಇದೆ, ಭಗವಂತ ಪರ ಇದ್ದಾನೆ, ಶಾಸ್ತ್ರ ಪರ ಇದೆ. ಶಾಸ್ತ್ರ ಏನು ಹೇಳ್ತಿದೆ? ನಿನ್ನಲ್ಲಿ ಇರುವಂಥ ಭಗವಂತನನ್ನ ನೀನು ನೋಡು. ಅರ್ಹಂತ ದೇವ ಏನು ಹೇಳ್ತಾರೆ? ನಾನರೇ ಒಳಗೆ ನೋಡ್ಕದೆ ನೋಡಪ್ಪ. ನೀ ನನಗೆ ನಮಸ್ಕಾರ ಮಾಡಲಿಕ್ಕೆ ಕಾರಣ ನಾನು ಒಳಗೆ ನೋಡೋದು ಇದೆ, ಹೌದೇನಿಲ್ಲ? ನಾನು ನಿನ್ನ ಕಡೆ ನೋಡುವುದರಿಂದ ನೀನು ನನಗೆ ನಮಸ್ಕಾರ ಮಾಡುವುದಿಲ್ಲ. ನಾ ಈಗ ನಿನ್ನ ಕಡೆ ನೋಡ್ತಾ ಇದ್ರ ಅಥವಾ ಯಾರೋ ನಮ್ಮ ಕಡೆ ನೋಡ್ತಾ ಇದ್ರ ಅವರನ್ನು ನಾವು ಶ್ರೇಷ್ಠ ಅಂತೇವೆ, ದುಷ್ಟ ಅಂತೇವೆ. ಆ ದೃಷ್ಟಿಯೊಳಗೆ ಏನಿದೆ ಅದು ಇರಲಿರಿ, ಏನೂ ಇಲ್ಲ ಅಂತ ಹೇಳಿ ತಿಳ್ಕೊಳ್ಳೋಣ. ಆದ್ರೆ ನಮ್ಮ ಕಡೆನೇ ಯಾರಾದರೂ ನೋಡ್ತಾ ಇದ್ರ ಅವರನ್ನು ನಾವು ಶ್ರೇಷ್ಠ, ಉಚ್ಚ, ಆದರ ಯೋಗ್ಯ ಅಂತ ಹೇಳಿ ಅನ್ನೋದನ್ನೇ ಇಲ್ರಿ. ಹಾಗಾದ್ರೆ ಭಗವಂತ ಹೇಳ್ತಾ ಇದ್ದಾನು, ನೀ ನನಗೆ ನಮಸ್ಕಾರ ಯಾವ ಕಾರಣದಿಂದ ಮಾಡ್ತಾ ಇದ್ದೆ ಅಂದ್ರೆ ನಾನು ನನ್ನ ಕಡೆ ನೋಡ್ತಾ ಇದ್ದೇನೆ, ಅದಕ್ಕೆ ಮಾಡ್ತಾ ಇದ್ದಿ. ಅದನ್ನು ತಿಳ್ಕೊನಿ. ಹಾಗಾದ್ರೆ ನೀನು ನನಗೆ ನಮಸ್ಕಾರ ಮಾಡುವ ಯಾವ ಉದ್ದೇಶದಿಂದ ಬಂದಿದೆಯೋ ಆ ಉದ್ದೇಶದ ಪೂರ್ತಿ ನೀನು ನಿನ್ನೊಳಗೆ ನೋಡುವುದರಲ್ಲಿ ಇದೆ. ಯಾವ ಉದ್ದೇಶದಿಂದ ಬಂದಿ? ನಾನು ನಿನ್ನ ಕಡೆ ನೋಡ್ಬೋದು, ನಾನು ನಿನಗೆ ಏನ್ರಿ ಕೊಡ್ಬೋದು ಅನ್ನೋ ಉದ್ದೇಶದಿಂದ ನೀ ನನ್ನ ಕಡೆಗೆ ಬಂದಿಲ್ಲ ಅಂತ ಹೇಳಿ ಅವರೇ ಹೇಳ್ತಾರೆ. ನೀನು ಯಾವ ಉದ್ದೇಶದಿಂದ ಬಂದಿದೆ? ನನ್ನ ಹಾಗೆ ಆಗುವ ಉದ್ದೇಶದಿಂದ ಬಂದಿದೆ. ಹಾಗಾದ್ರೆ ನೀನು ನಿನ್ನ ಕಡೆಗೆ ನೋಡು. ಏನಿದೆ? ಭಗವಂತ ಏನು ಹೇಳ್ತಾನೆ, ಶಾಸ್ತ್ರ ಏನು ಹೇಳ್ತಿದೆ, ಗುರುಗಳೇನು ಹೇಳ್ತಾರೆ. ಗುರುಗಳ ಹೋದ ಕೂಡಲೇ ಬಾಪ ಅಂತಾರೇನ್ರಿ? ಮತ್ತೇನೇನು ಓದಿದಿ, ನಿನ್ನೆಲ್ಲ ಏನು ಮಾಡಿದಿ ಕೇಳ್ತಾರ್ರಿ? ನೋಡಿ ಕೂಡ ನೋಡದೆ ಇರುವ ಹಾಗೆ ತಿರಸ್ಕಾರ ಮಾಡೋದಿಲ್ರೇ, ಆದ್ರೆ ಅಲಕ್ಷ್ಯ ಮಾಡ್ತಾರ್ರಿ. ಅಲಕ್ಷ್ಯ ಮಾಡ್ತಾರನ್ರೆ ಅಥವಾ ಉದಾಸೀನ.
ಉದಾಸೀನದ ಅರ್ಥ ಏನಿದೆ? ನಿನ್ನಿಂದ ನನಗೆ ಯಾವ ಪ್ರಯೋಜನ ಇಲ್ಲ ಅಂಥೇಳಿ ಭಾವ ಇದೆ ರೀ. ಅಷ್ಟೇ ಇದೇನ, ನನ್ನಿಂದ ಕೂಡ ನಿನ್ನ ಕಾರ್ಯ ಯಾವುದು ಆಗೋದಿಲ್ಲ ಅನ್ನುವ ಸಂಕೇತ ಇದೆ ರೀ. ಇದೇನಿಲ್ಲ. ಹಾಗಾದ್ರೆ ಆ ಸಂಕೇತವನ್ನೇ ಅರಿಯದಿದ್ದರೆ, ಆ ದೇವ ನೀಡುವ ಸಂದೇಶವನ್ನೇ ತಿಳಿಯದಿದ್ದರೆ, ಅವ್ರ ಕಡೆಗೆಲ್ಲ ಹೋಗಿ 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 ಬರುವುದರಿಂದ ಏನಾಗೋದ್ರಿ? ಹೋಗಿ ಹೋಗಿ ಬಂದೇವನ್ನಲ್ಲ, ಬಂದೇವನ್ನ ಎಲ್ಲಿ? ಅದೇ ಗಾಣದ ಎತ್ತ ತಿರುಗಿ ತಿರುಗಿ ಎಲ್ಲಿದೆ ಅದ? ಅಲ್ಲೇ ಇದೆ, ಎಲ್ಲೂ ಹೋಗಲಿಲ್ಲ. ದುಃಖ ಎಲ್ಲಿಂದ ಬಂತ್ರೆ? ಯಾವ್ಯಾವ ಕಡೆ ನೋಡಿದೇವಲ್ಲ, ಎಷ್ಟೆಷ್ಟು ಉತ್ಸಾಹದಿಂದ ನೋಡಿದೇವಲ್ಲ. ದುಃಖ ಯಾವುದರಿಂದ ಬಂತು? ಸುಖ ಸ್ವಭಾವದ ಉಲ್ಲಂಘನೆ ಮಾಡುವುದರಿಂದ. ಮೂಲ ತಿಳಿದು ಬಂತೇನ್ರಿ? ಮೂಲ ವಿಷಯ ಏನ? ದುಃಖ ಯಾವುದರಲ್ಲಿ ಇದೆ? ದುಃಖ ಅಂಥೇಳಿ ಯಾವುದಕ್ಕೆ ಹೇಳ್ತಾರೆ? ಅಂಧಕಾರ ಅಂಥೇಳಿ ಯಾವುದಕ್ಕೆ ಹೇಳ್ತಾರೆ? ಪ್ರಕಾಶದ ಅಭಾವಕ್ಕೆ. ಪ್ರಕಾಶದ ಅಭಾವಕ್ಕೆ ಅಂಧಕಾರ ಅಂತಾರು. ದುಃಖ ಯಾವುದಕ್ಕಂತಾರು? ಸುಖದಿಂದ ಹೊರಗ, ಅರ್ಥಾತ್ ಸುಖದ ಅನುಭವ ಇಲ್ಲದೆ ಇರುವುದಕ್ಕೆ ದುಃಖ ಅಂತಾರೆ. ಇನ್ನು ಎಷ್ಟೆಷ್ಟು ಪರದಲ್ಲಿ ಉದ್ಯಮ ಮಾಡ್ತಾನಲ್ಲ, ಅಷ್ಟಷ್ಟು ಆಕುಲ ವ್ಯಾಕುಲ ಅಧಿಕ ಆಗ್ತಾನ್ರಿ. ಹೌದು ಅಥವಾ ಇಲ್ಲ? ಆಕುಲ ವ್ಯಾಕುಲ ಅಧಿಕ ಆಗ್ತಾನೋ ಅದರ ಹೆಸರನ್ನು ದುಃಖ ಇದೆ ರೀ. ಹಾಗಾದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ? ನಾ ಮನುಷ್ಯ ಇದ್ದೆ. ಇದು ಮೊದಲು ದುಃಖದ ಕಾರಣ ರೀ. ಇದು ಹೊರಗಿನ ಸುಖದ ಸೀಮೆ ಒಳಗ್ರಿ. ಜ್ಞಾನದ ಕಾರ್ಯ ಸುಖದ ಸೀಮೆಯಿಂದ ಹೊರಗೋ ಅಥವಾ ಒಳಗ್ರಿ? ಹೊರಗ ನಾನು ಮನುಷ್ಯ ಇದ್ದೇನೆ ಅನ್ನೋದು ಇದು ದುಃಖದ ಕಾರಣ ಇದೆ ರೀ. ಇನ್ನು ನಾನು ಶ್ರೀಮಂತಿದ್ದೇನೆ, ತರುಣಿದ್ದೇನೆ, ಸುಂದರಿದ್ದೇನೆ, ಇದೆಲ್ಲ ನಾನು ಅದಿದ್ದೇನೆ, ಇದಿದ್ದೇನೆ, ಮಾಲೀಕ್ ಇದ್ದೇನೆ. ಅರೆ ಎಷ್ಟು 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 ಅಸಂಖ್ಯಾತ ಲೋಕ ಪ್ರಮಾಣ ಅಂದರು. ಅವು ಸರಿ ಇದೆಯೋ ಅಥವಾ ಇಲ್ರಿ? ಅದ ಶಬ್ದ ಸರಿ ಇದೆಯೋ ಅಥವಾ ಇಲ್ಲ? ಎಷ್ಟು ನಾ ಏನೇನಿದ್ದೇನೆ, ಏನೇನಿದ್ದೇನೆ, ಏನೇನು ಇದ್ದೇನೆ. ಅರೆ ಮೂರು ಲೋಕದೊಳಗೆ ನೀನು ಇಲ್ಲದೆ ಇರುವಂಥದ್ದು ಯಾವುದೂ ಇಲ್ಲ. ಹಾ ಇದೆ, ಒಂದಿದೆ. ಏನ? ನೀನಿಲ್ಲ. ಅದನ್ನು ಬಿಟ್ಟು ಎಲ್ಲ ಮೂರು ಲೋಕದೊಳಗೆ ಏನೇನಿದೆಯಲ್ಲ ಅದೆಲ್ಲ ನೀ. ಇದು ದೇಹದ ಮಾಧ್ಯಮದಿಂದ ನಾನು ಮನುಷ್ಯ ಅಂತ ಇರೋದು ಬರೇ ಒಂದು ದೇಹದ ಮಾಧ್ಯಮದಿಂದ ಮನುಷ್ಯ ಅಂಥೇಳಿ ಏನು ಅನುಭವ ಇದೆಯಲ್ಲ, ಇದೇನಿದೆ ರೀ? ಅನಂತ ಪುದ್ಗಲ ಪರಮಾಣುಗಳಲ್ಲಿ ನನ್ನತನದ ಅನುಭವ. ಅನಂತ ಒಂದಲ್ಲ, ಅನಂತ ಪುದ್ಗಲ ದ್ರವ್ಯಗಳ ಮೇಲೆ. ಇನ್ನು ಅದೇ ಪ್ರಕಾರ ಏನೇನು ಸ್ಕಂಧ ರೂಪದ್ದು ಪದಾರ್ಥಗಳನ್ನು ನಾವು ಸಂಗ್ರಹ ಮಾಡಿದ್ದೇವಲ್ಲ, ಅಲ್ಲಿ ಎಷ್ಟು ಅನಂತಗಳಾಗ್ತವೆ. ಯೋಚನೆ ಮಾಡೋದು ಧರ್ಮದ ಸೂಕ್ಷ್ಮತೆ. ಇನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ಎಷ್ಟು ಸತ್ಯ ಸ್ವರೂಪ ಮೂಲ ವಿಷಯಕ್ಕೆ ಬರೋಣ. ನಿಖಿಲ ಅಪಿ, ಯಾರಿಗೆ? ಮಿಥ್ಯಾತ್ವ ಭಾವದ ತ್ಯಾಗವಾಗಿರುವಂಥವರಿಗೆ. ಮಿಥ್ಯಾತ್ವ ಭಾವವನ್ನು ಬಿಟ್ಟಿರುವಂಥವರಿಗೆ ಅನ್ನಲಿಲ್ಲ, ತ್ಯಾಗ ಆಗಿದೆ ರೀ. ಹೇಗಾಗಿದೆ? ಮಿಥ್ಯಾತ್ವ ಭಾವದ ತ್ಯಾಗ ಹೇಗಾಗಿದೆ? ನಮ್ಗೆ ಯಾಕೆ ಆಗ್ತಾ ಇಲ್ಲ? ತಾನಾಗೆ ಆಗ್ತಿದೆ ಅಲ್ಲ, ಯಾಕೆ ಆಗ್ತಾ ಇಲ್ಲ? ಅದು ತಾನಾಗೆ ಆಗಿದೆ, ಅವರು ಮಾಡಿಲ್ಲ. ಹಾಗಾದ್ರೆ ನಮ್ಗೆ ಯಾಕೆ ಆಗ್ತಾ ಇಲ್ಲ? ಮಿಥ್ಯಾತ್ವ ಭಾವದ ತ್ಯಾಗ ಆಗ್ತಿದೆ ರೀ. ಯಾವಾಗ ಆಗ್ತಿದೆ? ಸ್ವಭಾವದ ಗ್ರಹಣ ಆದ ನಂತರ. ಮಿಥ್ಯಾತ್ವದ ಗ್ರಹಣ ಜೀವ ಮಾಡಿಲ್ಲ. ಈಗ ಏನು ಸುಖದ್ದೇನು ಮಾತು ಬಂತು ಅದೇ ಪ್ರಕಾರ ಮಿಥ್ಯಾತ್ವದ ಗ್ರಹಣ ಜೀವ ಮಾಡಿಲ್ಲ. ಆದ್ರೆ ಸುಖ ಸ್ವಭಾವದ ಗ್ರಹಣ ಮಾಡ್ತಾ ಇಲ್ಲಲ್ಲ, ಅದರ ಹೆಸರನ್ನು ಮಿಥ್ಯಾತ್ವದ ಗ್ರಹಣ. ಬಿಟ್ಟು ಹೋಗ್ತಿದೆ. ಹಾಗಾದ್ರೆ ವಸ್ತು ಸ್ವಭಾವ ಇನ್ನು ನಿಮ್ಮ ಮಾತಿನ ಅನುಸಾರನ ಅದು ಸತ್ಯನರೇ.
ನಿಮ್ಮ ಮಾತಿನ ಅನುಸಾರನ ಚರ್ಚೆ ಮಾಡೋದು. ವಸ್ತು ಸ್ವಭಾವವನ್ನು ತಿಳ್ಕೊಳ್ಳುವ ಸ್ವಭಾವ ನಂದು ಇದೆಯೋ ಅಥವಾ ಮತ್ತೆ ಬೇರೆ ಏನ್ರಿ ಇದೀರಿ? ಒಂದು ತಿಳ್ಕೊಳ್ಳೋದನ್ನ ಸ್ವಭಾವ ಇದೆಯಲ್ಲ. ಹಾಗಾದ್ರೆ ವಸ್ತು ಸ್ವರೂಪದೊಳಗ ತಿಳಿದು ಬರುವ ಸ್ವಭಾವ ಇದೆಯೋ ಅಥವಾ ಇಲ್ರಿ? ಜ್ಞೇಯ ಭಾವ, ಪ್ರಮೇಯತ್ವ ಶಕ್ತಿ. ಜ್ಞೇಯ ಭಾವ, ಪ್ರಮೇಯತ್ವ ಶಕ್ತಿ ಪ್ರತಿಯೊಂದು ವಸ್ತುವಿನೊಳಗೆ ಇದೆ. ನನ್ನಲ್ಲಿ ಏನಿದೆ? ತಿಳಿಯುವ ಸ್ವಭಾವ ಇದೆ ರೀ, ಜ್ಞಾನ ಸ್ವಭಾವ, ತಿಳಿಯುವ ಸ್ವಭಾವ. ಮತ್ತು ಬರ್ತಾ ಇರೋದು ಏನ ಬಾಧೆ ಇದಕ್ಕ? ಅದರದ ಸ್ವಭಾವ ತಿಳಿದು ಬರೋದಿದೆ, ಇದರ ಸ್ವಭಾವ ತಿಳಿಯೋದಿದೆ. ಹಾಗಾದ್ರೆ ಯಾಕೆ ತಿಳಿತಾ ಇಲ್ಲ? ಯಾಕೆ ತಿಳಿತಾ ಇಲ್ಲ? ನನ್ನ ಸ್ವಭಾವ ತಿಳಿಯೋದಿದೆ ಮತ್ತು ಪ್ರತಿಯೊಂದು ವಸ್ತುವಿನ ಸ್ವಭಾವ ತಿಳಿದು ಬರೋದಿದೆ. ಒಂದು ಸಮಯ ಅನಾದಿ ರೂಢಿಯ ಅನುಸಾರ ಆಗುವಂತಹ ಪರಿಣಮನವನ್ನ ಬಿಟ್ಟು ಒಂದು ಸಮಯ ನಿಲ್ಲಲಿ. ಆ ಪರಿಣಮನದೊಳಗಿಂದ ಒಂದು ಸಮಯ ಹೊರಗಬ. ಒಂದು ಸಮಯ ಹೊರಗಬ ಅರ್ಥಾತ್ ಆ ಪರಿಣಮನದ ಪ್ರವಾಹದೊಳಗ ನೀನು ಕೊಚ್ಕೊಂಡು ಹೋಗಬೇಡ. ಒಂದು ಸಮಯದ ಸಲುವಾಗಿ ಅಸಂಖ್ಯ ಸಮಯ ಉದ್ಯಮ ಬೇಕ್ರಿ. ಒಂದು ಸಮಯ ನಿಲ್ಲಬೇಕಾದ್ರೆ ಅಸಂಖ್ಯ ಸಮಯ ಉದ್ಯಮ ಬೇಕು. ಯಾಕೆ ಅಂತಂದ್ರೆ ಅನಂತ ಕಾಲದ ಸಂಸ್ಕಾರ ಇದೆ. ಮಿಥ್ಯಾತ್ವದ ತ್ಯಾಗ ಯಾಕೆ ಆಗ್ತಾ ಇಲ್ಲ? ಮಿಥ್ಯಾತ್ವದ ತ್ಯಾಗ ಹೇಗಾಗ್ತಿದೆ? ಮಿಥ್ಯಾತ್ವದ ತ್ಯಾಗ ಯಾರಿಗಾಗ್ತಿದೆ? ಮಿಥ್ಯಾತ್ವದ ತ್ಯಾಗ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಸಮ್ಯಕ್ ಸ್ವರೂಪದ ವಸ್ತು ಸ್ವರೂಪದ ಕಡೆಗೆ ಇವು ನೋಡ್ತಾ ಇಲ್ಲ. ಇವನ ವೇಗ ಇಷ್ಟು ಇದೆಯಲ್ಲ, ತೀವ್ರತೆ. ವಾಹನ ಚಾಲಕನಿಗೆ ಕೂಡ ಏನು ಸಲಹೆ ನೀಡಲಾಗ್ತಿದೆ, ಮೊದಲು ಕಲಿಸಿಕೊಡಲಾಗ್ತಿದೆ. ಏನ? ವೇಗವೇ ಅಪಘಾತಕ್ಕೆ ಕಾರಣ ಇದೆ. ಹೌದೇನಿಲ್ರಿ? ವೇಗ. ಹಾಗಾದ್ರೆ ನನ್ನ ವೇಗ ಎಷ್ಟಿದೆ? ಗಾಳಿ ಎಷ್ಟಿದೆ? ಪ್ರಕಾಶದಷ್ಟಿದೆ. ಜೀವದ ಪರಿಣಾಮದ ವೇಗ ಎಷ್ಟಿದೆ? ಗಾಳಿಗಿಂತಲೂ ತೀವ್ರ ಇದೆ, ಪ್ರಕಾಶಕ್ಕಿಂತಲೂ ತೀವ್ರ ಇದೆ. ಶಬ್ದಕ್ಕಿಂತ ಪ್ರಕಾಶದ ವೇಗ ಅಧಿಕ ಇದೆ. ಇದೇನಿಲ್ಲ, ಆಕಾಶದೊಳಗೆ ಮಿಂಚುತ್ತಿದೆಯಲ್ಲ, ಮೊದಲು ಬೆಳಕು ಬೀಳ್ತಿದೆ, ಆಮೇಲೆ ಎಷ್ಟೋ ಸಮಯದ ನಂತರ ಸದ್ದು ಬರ್ತಿದೆ. ಹೌದೇನಿಲ್ಲ? ಸರಿ, ಅದೇ ಪ್ರಕಾರ ಆ ಪ್ರಕಾಶಕ್ಕಿಂತಲೂ ಇದರದ ವೇಗ ಇದೆ ರೀ. ಕಣ್ಣು ಕಾಣುವುದಿಲ್ಲ, ಇಟ್ಕೊಳ್ಳೋನು ಕಣ್ಣು ಕಾಣುವುದಿಲ್ಲ, ಮಾತು ಬರುವುದಿಲ್ಲ. ಇಂಥ ಸ್ಥಿತಿಯೊಳಗೂ ಕೂಡ ಉಪಯೋಗಿ ಎಲ್ಲಂದ್ರೆ ಅಲ್ಲೇ ತನ್ನಷ್ಟಕ್ಕೆ ತಾನೇ ಸಮಯದೊಳಗೆ ಹೋಗ್ತಿದೆಯೋ ಅಥವಾ ಇಲ್ಲ? ಹಾಗಾದ್ರೆ ಆ ವೇಗ ಮೊದಲು ಕಮ್ಮಿ ಆಗಬೇಕು. ಅದರ ಹೆಸರು ಮಂದ ಕಷಾಯ ಇದೆ ರೀ. ಮಂದ ಕಷಾಯ ಅಂದ್ರೆ ಯಾರಾದರೂ ಬೈದ್ರು ಮತ್ತು ನಾವು ಉತ್ತರ ಕೊಡ್ಲಿಲ್ಲ, ಇದು ಮಂದ ಕಷಾಯ ಅಲ್ಲ. ಹಾಗಾದ್ರೆ ಉತ್ತರ ಕೊಡ್ಬೇಕೇನ? ಈ ಪ್ರಶ್ನೆಗೆ ಇಲ್ಲಿ ಅವಕಾಶ ಇಲ್ಲ. ಯಾರಾದರೂ ಬೈದ್ರು, ಆವೇಶದಿಂದ ಕಠೋರ ಶಬ್ದದ ಪ್ರಯೋಗ ಮಾಡಿದ್ರು, ದೋಷಾರೋಪಣೆ ಮಾಡಿದ್ರು, ಅದಕ್ಕೆ ನಾನು ಯಾವುದೇ ರೀತಿಯಿಂದ ಪ್ರತಿಕ್ರಿಯೆ ತೋರಿಸಲಿಲ್ಲ ಅಂದ್ರೆ ಮಂದ ಕಷಾಯ ಅಂತ. ಆದ್ರ ಚಿತ್ತದ ವೇಗ, ಚೈತನ್ಯದ ವೇಗ, ಪರಪದಾರ್ಥದ ಕಡೆಗೆ ಧಾವಿಸುವಂಥ ಈ ಉಪಯೋಗದ ವೇಗ ಕಮ್ಮಿ ಆಗುವುದರ ಹೆಸರು ಮಂದ ಕಷಾಯ ಇದೆ. ಸಮ್ಯಕ್ ದರ್ಶನದ ಸಲುವಾಗಿ ಮಂದ ಕಷಾಯ ಒಂದು ಏನಿದೆ ರೀ, ಕಂಡೀಷನ್ ಇದೆ, ಬೇಕು. ಹೇಳಿದಾರಲ್ಲ, ಏನು ಹೇಳಿದಾರ? ಸಂಜ್ಞೆ ಪಂಚೇಂದ್ರಿಯ ಬೇಕು, ಪರ್ಯಾಪ್ತ ಬೇಕು, ಮಂದ ಕಷಾಯ. ಮಂದ ಕಷಾಯ ಅರ್ಥಾತ್ ನಮ್ದು ವೇಗ ಕಡಿಮೆ ಆಗಲಿಕ್ಕೆ ಬೇಕ್ರಿ. ಯಾವ ಕಡೆದ್ದ? ಪರದ ಕಡೆದ್ದು. ಇನ್ನೂ ಸ್ಪಷ್ಟ ಹೇಳಬೇಕಾದ್ರೆ ಸ್ವಭಾವದ ಉಲ್ಲಂಘನೆ ಮಾಡಿ ಸ್ವಭಾವದಿಂದ ವಿಮುಖ ಆಗಿ ಏನು ಹೊರಗೆ ಓಡ್ತಾ ಇದ್ದೇವಲ್ಲ, ಅದು ವೇಗ ಕಡಿಮೆ ಆದ ನಂತರನ
ಇದು ಉಪಯೋಗ ಸ್ವಭಾವದ ಸನ್ಮುಖ ಆಗೋ ಸಾಧ್ಯ. ಅನ್ಯಥಾ ಯಾವೂ ಉಪಕ್ರಮ ಮಾಡಿದ್ರೂ, ಯಾರ ಹತ್ರ ಹೋದ್ರೂ, ಶ್ರೀಮಂದರ ಸ್ವಾಮಿಯ ಹತ್ರ ಹೋಗ್ರಿ, ಭಾವಲಿಂಗಿ ಸಂತರ ಹತ್ರ ಹೋಗ್ರಿ, ಎಲ್ಲಿ ಹೋದ್ರೂ ಕೂಡ ಚಿತ್ತದ ವೇಗ ಎಲ್ಲಿ ಕಡಿಮೆ ಆಗಿಲ್ಲ, ಅಲ್ಲಿ ಸ್ಥಿರ ಸ್ವಭಾವ, ಧ್ರುವ ಸ್ವಭಾವ ಕಂಡು ಬರೋ ಸಾಧ್ಯ ಇಲ್ಲ. ಇದೇ ಪದಖಂಡದ ಆಧಾರದಿಂದ ನಾನು 4-6 ದಿವಸದ ಮೊದಲು ಹೇಳಿದ್ದಿತ್ತು. ಧ್ರುವ ಸ್ವಭಾವ ತಿಳಿದು ಬರಬೇಕಾದ್ರೆ ಮೊದಲು ಉಪಯೋಗದ ವೇಗ ಮಂದಾಗಬೇಕು. ನಮ್ಮದು ಉಪಯೋಗದ ಚಂಚಲತೆ ಎಷ್ಟಿದೆ, ಎಲ್ಲಿ ಹೋಗಿರ್ತೇವೆ ಅಥವಾ ಎಲ್ಲಿ ಹೋಗುವುದಿದೆ, ಅದು ಒಂದೇ ಧ್ಯೇಯವನ್ನಿಟ್ಟುಕೊಂಡು ನಾವು ಗಮನ ಮಾಡ್ತೇವೆಯೋ ಅಥವಾ ಆ ಧ್ಯೇಯ ಮರ್ತು ಹೋಗುವಷ್ಟು ಆ ಕಡೆ ಈ ಕಡೆ ನೋಡ್ತೇವೆ. ಇದು ದೃಷ್ಟಾಂತ ಇದೆ, ನೋಡಬಾರ್ದು ಅನ್ನೋದಿಲ್ಲ. ಹಾಗಾದ್ರೆ ನೋಡ್ಬಹುದೇನ ಅನ್ನೋ ಪ್ರಶ್ನೆಗೆ ಅವಕಾಶ ಇಲ್ಲ. ಏನಿದೆ ರೀ, ಅರೆ ಶಾಂತ ಎಷ್ಟು ಗಂಭೀರ. ಜೈನನ ಆಚರಣೆ ಹೇಗಿರ್ತಿದೆ, ಜೈನನ ವೃತ್ತಿ ಹೇಗಿರ್ತಿದೆ, ಜೈನನ ಮಾತು ಹೇಗಿರ್ತವೆ, ಜೈನನ ನಡಿಗೆ ಹೇಗಿರ್ತಿದೆ, ಜೈನನ ಆಹಾರ ಗ್ರಹಣದ ರೀತಿ ಹೇಗಿರ್ತಿದೆ. ಪ್ರತಿಯೊಂದು ಯಾರ ಜೊತೆಗೇನೋ ಹೋಲಿಸ್ಲಿಕ್ಕೆ ಆಗುವುದಿಲ್ಲ ಅಂಥದ್ದು ಅವನದ ಪ್ರತಿಯೊಂದು ಕ್ರಿಯೆ ಇರ್ತಿದೆ. ಅದಕ್ಕೆ ಹೇಳ್ತಾರೆ ಶಾಂತ ಗಂಭೀರ ಧೀರವಿ. ಇವೆಲ್ಲ ತಾನಾಗೇನ ಆ ಸ್ಥಿರವಿರುವಂಥ, ಧ್ರುವವಿರುವಂಥ, ಏಕ ಪ್ರಕಾರವಿರುವಂಥ ಅಂತ ಸ್ವಭಾವ ಲಕ್ಷ್ಯದೊಳಗೆ ಬರಬೇಕಾದ್ರೆ ಅಥವಾ ಲಕ್ಷ್ಯದೊಳಗೆ ಬಂದಿರುವಂಥ ಜೀವದಲ್ಲೇ ಇಂಥದ್ದ ಆಚರಣೆ. ಎಂಥದ್ದ? ಮಂದ ಧೀರ ಗಂಭೀರ ಶಾಂತ. ಅಶಾಂತಿಯಿಂದ ಏನಾಗ್ತಿದೆ? ಗಡಿಬಿಡಿ ಮಾಡಿದ್ರೆ ಏನಾಗ್ತಿದೆ? ಏನಾಗ್ತಿದೆ? ತನ್ನ ಆಂತರ್ಯದೊಳಗನ ದುಃಖದ ಆಕುಲತೆಯಿಂದ ವೇದನೆ ಆಗ್ತಿದೆ, ಮತ್ತು ತನ್ನ ದೇಹದ ಮೇಲೆ ಕೂಡ ಅದರದ ದುಷ್ಪ್ರಭಾವ. ಹೌದು ಅಥವಾ ವೇಗದಿಂದ ನಡೆಯುವಂಥವು ಎಡವಬಹುದರೆ, ಗಡಿಬಿಡಿಯಿಂದ ಸಾಗುವಂಥ ಆ ಕಡೆ ಈ ಕಡೆ ಕೈಗೆ ತಾಗಬಹುದು, ಬಡ್ಕೊಳ್ಬಹುದು. ಶಾಂತ ಗಂಭೀರ ಕೆಲವೊಂದ್ಸಲ ಮಾಡಬೇಕಾಗ್ತಿದೆ, ಮಾಡಬೇಕಾಗುವುದಿಲ್ಲ. ಅದು ನಿನ್ನ ವೃತ್ತಿ ಸ್ವಯಂ ಇದೆ. ಸ್ವಯಂ ಇದೆ ರೀ ಪ್ರಭು. ಜೀವ ಬರೇ ನಾನು ಮಾಡೋದೆಲ್ಲ ಅನ್ಯದ ಸಲುವಾಗಿ, ಅನ್ಯದ ಕಾರಣದಿಂದ ಆಗ್ತಾ ಇದೆ, ಅನ್ಯದ ಕಾರಣದಿಂದ ನನಗೆ ಮಾಡಬೇಕಾಗಿ ಬಂದಿದೆ. ಅರೆ ಇವನ ದೃಷ್ಟಿಯೊಳಗ ಅನ್ಯ ಯಾವಾಗಲೂ ಮುಖ್ಯ ಇದೆ ರೀ. ಗ್ರಹಣದ ವೇಳೆದೊಳಗನು, ತ್ಯಾಗದ ವೇಳೆಯದೊಳಗನು ಏನೆಲ್ಲ ಇದ್ರೂ ಕೂಡ, ಎಷ್ಟೆಲ್ಲ ತಿಳಿಸಿ ಹೇಳಿದ್ರೂ ಕೂಡ ಒಂದಿಷ್ಟು ದಾನದ ಸಲುವಾಗಿ ಹೆಸರು ಬರೀಲಿಕ್ಕೆ ಮುಂದಾಗಲಿಲ್ಲ. ಎಲ್ಲರೂ ಕೊಟ್ಟರೆ, ಆದರೆ ಯಾವನೋ ಅವ್ರಿಗೂ ಕೊಡಲಿಲ್ಲ. ಅವೇನದಲ್ರಿ ನಿಂದಾಯೋಗ್ಯ. ಆದರೆ ಕೊಟ್ಟವರು ಪ್ರಶಂಸಾಯೋಗ್ಯ ಎಷ್ಟದಲ್ರಿ? ಇಲ್ಲಿ ಮೊದಲ ಸತ್ಯ ಹೇಳಿದಾರೆ, ವ್ಯವಹಾರ ಹೇಳಿದ್ದಾರೆ. ಈಗ ಇಲ್ಲಿ ವಿಷಯದ ಹತ್ರ ಕೊಟ್ಟವರು ಪ್ರಶಂಸಾಯೋಗ್ಯ ಎಷ್ಟಿದ್ದಾರೆ? ಅವರ ಅಂತರಂಗದೊಳಗೆ ಏನಿದೆ? ದಾನ ಕೊಟ್ಟವರ ಅಂತರಂಗದೊಳಗೆ ಏನಿದೆ? ಸುಧಾರ ಕೊಟ್ಟಿದ್ದೇನೆ. ಯಾವಾಗ ಮರಿತಿದ್ದೀರಿ? ದೇಹ ವಿಯೋಗ ಆಗುವವರೆಗೆ ಯಾವಾಗ ಮರಿತಿದೆ ಅಂದರೆ, ಒಂದು ರೂಮ್ ಕಟ್ಟಿಸಿಕೊಟ್ಟಿನ, ಒಬ್ಬ ವಿದ್ಯಾರ್ಥಿಗೆ ಖರ್ಚು ಕೊಟ್ಟಿನ, ಶಿಖರ್ಜಿಗೆ ಹೋದಾಗ ಅಷ್ಟು ಕೊಟ್ಟಿನ, ಅಲ್ಲಿ ಹೋದಾಗ ಇಷ್ಟು. ನಾವು ಎಲ್ಲಿ ಹೋದ್ರು ಹಾಗೆ ಅಂತೂ ಬರೋದಿಲ್ಲ ನೋಡಪ್ಪ. ಇದರಲ್ಲಿ ಏನಿದೆ ರೀ? ಅದು ಯಾವುದು ಕೊಟ್ಟಿದೆ ಅದರ ಮೇಲಿನ ಸ್ವಾಮಿತ್ವ ಹಾಗೆ ಇದೆಯೋ ಅಥವಾ ಇಲ್ಲ? ಅದು ತಾನಾಗಿ ಆಗಿರುವಂತಹ ಕಾರ್ಯದೊಳಗೆ ಕರ್ತೃತ್ವ ಇದೆಯೋ ಅಥವಾ ಇಲ್ಲ? ಆ ಪುದ್ಗಲನ ಮೇಲೆ, ಪರದ ಮೇಲೆ, ಪುಣ್ಯದ ಮೇಲಿನಿಂದ ಏನಿದೆ? ಅಪನತ್ವ ಇದೆಯೋ ಅಥವಾ ಇಲ್ಲ? ಹಾಗಾದ್ರೆ ಏನಾಯ್ತ್ರಿ?
ಎಷ್ಟೆಷ್ಟು ಅದು ಹೋಗಿದೆ ತಾನಾಗೇನ, ಅದರ ಮೇಲೆ ಸ್ವಾಮಿತ್ವ ಇದೆ, ಕರ್ತೃತ್ವ ಇದೆ, ಅದರ ಕುರಿತಾಗಿ ಪುಣ್ಯದ ಮೇಲೆ, ಆ ವಸ್ತುವಿನ ಮೇಲೆ ಅಪನತ್ವ ಇದೆ, ಮಮತ್ವ ಇದೆ. ಮತ್ತು ಇದು ಎಲ್ಲವನ್ನೂ ಮೀರಿ ಇನ್ನೊಂದಿದೆ, ಏನ? ನಾ ಧರ್ಮ ಮಾಡಿ. ಇದು ಬರೀ ದಾನಕ್ಕೆ ಸಂಬಂಧಿಸಿದ ಹಾಗೆ ಆಯಿತು, ವ್ರತಕ್ಕೆ ಸಂಬಂಧಿಸಿದ ಹಾಗೆ, ತ್ಯಾಗಕ್ಕೆ ಸಂಬಂಧಿಸಿದ ಹಾಗೆ, ವಚನದ ಯಾವ ವಿಕಲ್ಪಾದಿಗಳಿದ್ದಾವೆ, ಮೌನ ಇದ್ದಾವೆ, ಸತ್ವಚನ ಇದ್ದಾವೆ, ಹಿತಮಿತ ವಚನ ಇದ್ದಾವೆ, ಎಲ್ಲದರಲ್ಲೇನೂ ಇವನದ್ದೇನಿದೆ ರೀ, ಇವನದೇನಿದೆ? ಸ್ವಾಮಿತ್ವ, ಅಪನತ್ವ, ಕರ್ತೃತ್ವ ಎಲ್ಲ ಇದೆ ರೀ. ಹಾಗಾದರೆ ಇವನಿಗೆ ಬಂಧದ ನಿರೋಧ ಯಾವುದರಿಂದ ಆಗೋದ? ಯಾವುದರಿಂದ ಆಗೋದ? ಇದೆಲ್ಲ ಏನಿದೆ? ಇದೆಲ್ಲ ಮಿಥ್ಯಾತ್ವ ಇದೆ. ಹಿಂದೆ ಹೇಳಿದರು, ಈ ಸಾಯಿಸ್ತೇನೆ, ಬದುಕಿಸ್ತೇನೆ, ಸುಖಿ ದುಃಖಿ ಮಾಡ್ತೇನೆ ಅನ್ನೋದೆಲ್ಲ ಏನಂದ್ರು? ಮಿಥ್ಯಾತ್ವದ ಒಂದು ಅಂಗವನ್ನು ತೋರಿಸ್ತೇವೆ, ಒಂದು ಅಂಗ. ಹಾಗಾದರೆ ಇವೆಲ್ಲ ಇದಾವೆ ನೋಡ್ರಿ ಅದರಲ್ಲಿ. ಏನ? ನಾ ಕೊಟ್ಟೆನು, ನಾ ಬಿಟ್ಟೆನು, ನಾ ಹೋದಿನು, ನಾ ಮಾಡಿದ್ನು, ಅವನಿಗೆ ಸಹಾಯ ಮಾಡಿದ್ನು, ನಾ ತ್ಯಾಗ ಮಾಡಿದ್ನು ಹೇಳಿದ್ದಲ್ಲ. ಪಿಯೂಷದೊಳಗೆ ಬರ್ತಿದ್ದೀರಿ, ಏನಿಲ್ಲ, ಅವನು 20 ವರ್ಷದಿಂದ 1 ಗ್ಲಾಸ್ ಹಾಲ ಮತ್ತು 2 ಫುಲ್ಕಾದ ಮೇಲೆ 20 ವರ್ಷದಿಂದ 2 ರೊಟ್ಟಿ, ಅರ್ಧ ಲೀಟರ್ ಹಾಲ, ಇಡೀ ದಿವಸದೊಳಗೆ ಅಷ್ಟ ತಗೊಂತಾನ. ಇದರದ ಪ್ರಚಾರ ಎಷ್ಟಿದೆ ರೀ? ಅದು ಲೋಕದೊಳಗೆ ಎಷ್ಟರೇ ಇರಲಿ, ಅವನೊಳಗೆ ಎಷ್ಟಿದೆ ರೀ? ಅವನೊಳಗೆ ಎಷ್ಟಿದೆ? ಅವನ ಭಾವದೊಳಗೆ, ಅವನ ಪ್ರತಿ ಸಮಯದ ಭಾವದೊಳಗೆ ಅದರ ಮಹಿಮೆ ಇದೆಯೋ, ಅಥವಾ ಅದು ಯಾವುದರ ಸಲುವಾಗಿ ಮಾಡಿತ್ತು ಅದು ಎಂದಾದರೂ ಲಕ್ಷ್ಯದೊಳಗೆ ಬರಬಹುದ್ರಿ? ವಿಚಾರ ಮಾಡ್ರಿ, ಮಿಥ್ಯಾತ್ವ ಎಷ್ಟು ಜಟಿಲಿ ಇದೆ. ಅದೇ ರೀ, ಒಮ್ಮೆ ಲಕ್ಷ್ಯದೊಳಗೆ ಬರ್ಲಿಕ್ಕೆ ಬೇಕು. ಅದಕ್ಕೆ ಬಂಧ ಅಧಿಕಾರ, ಬಂಧ ನಮ್ಮ ಮೇಲೆ ಅಧಿಕಾರ ಜಮಾಯಿಸಿ ಕೂತದ್ದು ಇದೆ ರೀ, ಬಿಡೋದನೇ ಇಲ್ರಿ. ಅದ ಎಲ್ಲಿಯವರೆಗೆ? ಅರೆ 10ನೇ ಗುಣಸ್ಥಾನ ಯೋಗ್ಯ ಸಾಧನೆಯ ಜೊತೆಗೆ ಕೂಡ ಅದರದ ಕಾರ್ಯ ನಡೆದದ್ದನ್ನ ಇನ್ನೂ ಬರ್ಬಹುದು, ಇವ್ ಇನ್ನೂ ಬರ್ಬಹುದು, ಇವ್ ಕೆಳಗೆ ಇನ್ನೂ ಬರ್ಬಹುದು, ಇವನ್ ತರಬೇಕನ್ನ ಎಳೆದ. ಇದ ಅಲಂಕಾರಿಕ ಕಥನಿದೆ, ಅದೇನೂ ಮಾಡುವುದಿಲ್ಲ, ಯಾವುದೂ ಏನೂ ಮಾಡುವುದಿಲ್ಲ. ಜಗತ್ತಿನ ಪದಾರ್ಥ ಎಲ್ಲವೂ ಪ್ರಾಮಾಣಿಕ, ಎಲ್ಲವೂ ತಮ್ಮ ಸ್ವಭಾವ ಸೀಮೆಯನ್ನು ಬಿಟ್ಟು ಹೊರಗೆ ಬಂದು ಈ ಜೀವನಿಗೆ ಏನೂ ಮಾಡುವುದಿಲ್ಲರಿ, ಯಾವ ಪದಾರ್ಥ. ಆದರೆ ಈ ಜೀವ ಸ್ವಯಂ ತನ್ನ ಸ್ವಭಾವ ಸೀಮೆ, ಅದರ ಸಲುವಾಗಿ ಏನು ಹೇಳಿದ್ರೆ, ನೀನೊಬ್ಬನೇ ಅಪ್ರಾಮಾಣಿಕ, ನಿನ್ನ ಸ್ವಭಾವ ಸೀಮೆಯನ್ನು ಬಿಟ್ಟವ ಯಾರ? ನೀವೊಬ್ಬನೇ. ಅದು ಹೇಳಲಿಲ್ಲ, ನೀ ನೋಡನ್ಲಿಲ್ಲ, ನೀ ನನ್ನನ್ನು ತಿನ್ನನ್ಲಿಲ್ಲ, ನೀ ನನ್ನ ಪ್ರಶಂಸೆ ಮಾಡನ್ಲಿಲ್ಲ. ಅರೆ ಅಲ್ಲಿ ಇದೆಯಲ್ಲ ಅದರ ಕೊಳಚೆ ರಸ್ತೆ ಪಕ್ಕಕ್ಕ, ನೀ ನನ್ನ ನಿಂದೆ ಮಾಡಂಥೇಳಿ ಹೇಳಿದೆ ಅಂದ್ರೆ, ಅದರ ಮೇಲೆ ಬರೆದಿದ್ದಾರೆ ಅಂದ್ರೆ? ಬರೆಯೋದಂತೂ ಇಲ್ಲ, ಅದರ ಸ್ವಭಾವ ಹಾಗಿಲ್ಲ, ನೀ ನನ್ನ ನಿಂದೆ ಮಾಡಪ್ಪ ಅಂಥೇಳಿ ಹೇಳೋದು. ಸಕ್ಕರೆ ಸ್ವಭಾವ, ಚಿನ್ನದ ಸ್ವಭಾವ, ನೀ ನನ್ನ ಕಡೆ ನೋಡ. ಅಪ್ಪಾಜಿ ಎಷ್ಟು ಬಾರಿ ಹೇಳಿದರು, ಏನ? ಗುಲಾಬಿ ಕಂಠಿಯೊಳಗೆ ಅರಳಿ ನಿಂತಿರುವಂಥ ಗುಲಾಬಿ ಯಾವಾಗೂ ನಿನ್ನನ್ನು ಕೂಗಿ ಕರೀಲಿಲ್ಲ, ಬಾ ನೀ ನನ್ನನ್ನು ಬಿಡಿಸಿಕೋ, ನೀ ನನ್ನನ್ನು ನೋಡು, ನನ್ನ ಸೌಂದರ್ಯವನ್ನು ನೋಡು, ನನ್ನ ಸುಗಂಧವನ್ನು ಆಘ್ರಾಣಿಸಿ ಯಾವಾಗೂ ಹೇಳಲಿಲ್ಲ. ಯಾವ ಪರಪನಾರ್ಥ ಹೇಳುವುದಿಲ್ಲ. ಆದರೆ ಈ ನೀನೊಬ್ಬನೇ ಅಪ್ರಾಮಾಣಿಕ, ಅರ್ಥಾತ್ ನೀನೊಬ್ಬನೇ ಸ್ವಭಾವ ಸೀಮೆಯಿಂದ ಹೊರಗೆ ಬಂದಿದೆಯಪ್ಪ. ಅರೆ ಸ್ವಭಾವ ಸೀಮೆಯ ಒಳಗಿದ್ದಂಥ ಜೀವರುಗಳ ಸಂಸಾರದಲ್ಲಿ ಎಷ್ಟದಾರ್ರಿ? ವಿಶ್ವದಲ್ಲಿ ಅಲ್ಲ, ವಿಶ್ವದಲ್ಲಿ ಅಂಥೇಳಿ ಹೇಳಿದ್ರೆ ಅನಂತ ಸಿದ್ಧರು ಬಂದರ್ರಿ. ಸಂಸಾರದಲ್ಲಿ ಎಷ್ಟದಾರ? ಸ್ವಭಾವ ಸೀಮೆಯ ಒಳಗಿರುವಂಥ ಜೀವರುಗಳ ಸಂಸಾರದಲ್ಲಿ ಎಷ್ಟದಾರ? ಎಷ್ಟು ಕಂಡರ್ರೆ? ಎಷ್ಟು ಕಂಡ್ರ ಆ ಸೇವಕನಿಗೆ ಕುಂದಾದ್ರಿ ಬೆಟ್ಟದ ಮೇಲೆ ಆ ಗಿಡ ಬಳ್ಳಿ ಪ್ರತಿಯೊಂದು ಕಣ ಆಚಾರ್ಯ ಭಗವಂತರ ಸ್ವಭಾವದೊಳಗೆ, ಹೆಗ್ಗಡೆಯವರ ಸ್ವಭಾವದೊಳಗೆ, ಶ್ರೇಷ್ಠೆಯವರ ಸ್ವಭಾವದೊಳಗೆ. ಅದೇ ಪ್ರತಿಯೊಂದು ವಸ್ತು ಕಣ ಅಲ್ಲಿ ಕುಂದಾದ್ರಿ ಭಜನದೊಳಗೆ ಏನು ಬಂತರೆ? ಬೆಟ್ಟದ ತರುಲತೆ ಕಲ್ಬಂಡೆಗಳು ಏನಿದೆ ರೀ?
ಏನು ಹೇಳ್ತಾ ಇದ್ದಾವೆ, ಆದರೆ ಕೇಳುವ ಭವ್ಯರು ಬೇಕೆಂದು ನಮ್ಮಲ್ಲಿ ಭವ್ಯತ್ವ ಎಷ್ಟಿದೆ. ಕೇಳುವ ಭವ್ಯರು ನಮ್ಮ ಅಪ್ರಾಮಾಣಿಕತೆಯನ್ನು ಬಿಟ್ಟುಕೊಡುವಂಥ ಮಂಗಳಮಯ ಅವಸರದಿಂದ ಪ್ರಾಪ್ತಿ. ಈ ಜನವಾಣಿ ಸಾರಿ ಹೇಳ್ತಾ ಇದೆ, ಎಂದೋ ಆಗಿ ಹೋಗಿರುವಂಥ ಆಚಾರ್ಯ ಭಗವಂತರ, ಎಂದೋ ಆಗಿ ಹೋಗಿರುವಂಥ ಸರ್ವಜ್ಞ ಪ್ರಭುವಿನ ಸಂದೇಶವನ್ನು ನಮಗೆ ಕೊಡ್ತಾ ಇದ್ದಾರೆ. ಆದರೆ ನಮಗೇನು ಬೇಕಾಗಿದೆ? ನಮಗೆ ಜಗತ್ತಿನ ಮಾತು ರುಚಿಸ್ತಿದೆ, ನಮಗೆ ಇಂದ್ರಿಯ ವಿಷಯಗಳು ರುಚಿಸ್ತವೆ. 1000 ವರ್ಷದ ಹಿಂದೆ, 1100 ವರ್ಷದ ಹಿಂದೆ ಆಗಿರುವಂಥ ಆಚಾರ್ಯ ಭಗವಂತರ ಆದಿದೇವ ಕೋಟಿ 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 ಸಾವಿರೋಪಮ ವರ್ಷಗಳ ಪೂರ್ವದಲ್ಲಿ ಆಗಿರುವಂಥ ಆ ಆದಿದೇವನ ಸಂದೇಶವನ್ನು ಹೇಳ್ತಾ ಕೇಳುವ ಭವ್ಯರು ಬೇಕೆಂದು. ಕೇಳಲಿಕ್ಕೆ ಬಂದ್ರೂ ಮತ್ತೇನರೇ ಸಮೋಸರಣದೊಳಗೆ ಹೋದರನೂ ಕೂಡ ಆ ಭಗವಂತ ಯಾವ ರೀತಿ ಆ ಕಮಲ ಕರ್ಣಿಕೆಯನ್ನ ಸ್ಪರ್ಶ ಮಾಡದೆ ಅಧರದೊಳಗ 500 ಧನುಷ್ಯದ ಶರೀರ ಅಧರದೊಳಗೆ ಇದೆ, ಅಂಗುಲ ಪ್ರಮಾಣ ಅಧರದೊಳಗಿದೆ. ಅದನ್ನ ಅಷ್ಟೇ ನೋಡಿದ್ರೂ ಬೇಕಾದಷ್ಟು ಆಗಬಹುದಾಗಿತ್ತು, ಅಂತಃ ಪರಿಣತಿಯೊಳಗೆ ವ್ಯತ್ಯಾಸ. ಆದ್ರೆ ನಾವು ಆ ಮುಕ್ಕೊಡೆಯನ್ನ, ಆ 64 ಚಾಮರಗಳನ್ನ ನೋಡಿದಷ್ಟು ಯಥಾರ್ಥ ದೃಷ್ಟಿಯಿಂದ ಆ ಅಧರತೆಯನ್ನು ನೋಡಲಿಲ್ಲ. ಈಗ ಕೂಡ ಆಗಮದ ಮೂಲಕ ತೋರಿಸ್ತಾ ಇದ್ರೂ ನಮಗೆ ನೋಡುವಂಥದ್ದು ಉದಾರತೆ ಬರ್ತಾ ಇಲ್ಲ. ಹೃದಯದೊಳಗೆ ಎಷ್ಟು ಸಂಕುಚಿತತೆ ಇದೆ, ವಸ್ತು ಸ್ವರೂಪಕ್ಕೆ ಸಂಬಂಧಿಸಿದ ಹಾಗೆ ಪರಕ್ಕೆ ಸಂಬಂಧಿಸಿದ ಹಾಗೆ ಎಷ್ಟು ಉದಾರ ದೃಷ್ಟಿ ಇದೆ. ಒಂದು ತೋರಿಸಿದ್ರೆ 10 ನೋಡಿ ಬಿಡ್ತೇವ್ರಿ, ಅಲ್ಲಿ ಮತ್ತೊಂದು ತೋರ್ಸಂತೇವ್ರಿ. ಇಷ್ಟ ಆದ ನಂತರ ಕೂಡ ಇನ್ನೊಂದು ತೆಗಿ, ಅಂಥ ತೆಗಿ. ಸೀರೆ ಅಂಗಡಿಗೆ ಹೋದ್ರ ಹೌದು ಅಥವಾ ಅವ್ರ ಕೆಲಸನ ಅದ ಇದೆಯಲ್ಲ, ಅದನ್ನೂ ಹೇಳುವಂಥ ದುಷ್ಟ ಪರಿಣಾಮಿ ಜೀವಗಳಿರ್ತಾರ್ರಿ. ನಿನಗೆ ಪಾಸ್ ಬಂದಿದೆಯಲ್ಲನ ತಗೋ, ಅವ್ರ ಕೆಲಸನ ಅದ ಇದು, ಮತ್ತೊಂದು ನೋಡೋಣ. ಇಂಥ ಜೀವಕ್ಕ, ಇಂಥ ಅಭಿಪ್ರಾಯ ಹೊಂದಿರುವಂಥ ಜೀವಕ್ಕ, ಇಂಥ ವಿಷ ತುಂಬಿಕೊಂಡಿರುವಂಥ ಈ ಜೀವಕ್ಕ ಆ ಅಮೃತ ಸ್ವರೂಪ ಯಾರು ತಿಳಿದು ಬರೋದು ಹೇಳಿ? ಇನ್ನೊಂದು ಸ್ವಲ್ಪ ಹೇಳಬೇಕಾದ್ರೆ, ಸರ್ಪದ ಹಲ್ಲಿನಲ್ಲಿ ಮಾತ್ರ ವಿಷ ಇದೆ, ಆದ್ರೆ ಈ ಜೀವದ ಅಸಂಖ್ಯ ಪ್ರದೇಶದೊಳಗ ಅನಂತ ಗುಣಗಳಿಂದ ಹೊರಟಿರುವಂತಹ ವರ್ತಮಾನದ ಪರ್ಯಾಯದೊಳಗ ಒಂದೊಂದು ಪರ್ಯಾಯದ ಅನಂತ ಅವಿಭಾಗ ಪ್ರತಿಚ್ಛೇದದೊಳಗ ವಿಷ. ಸತ್ಯ ಸ್ವರೂಪ ಏನು ಹೇಳ್ತಾ ಇದ್ದಾರೆ? ಸತ್ಯರೂಪದ ವ್ಯವಹಾರ ರೀ. ತ್ಯಾಗ ರೂಪದ, ದಾನ ರೂಪದ, ಪೂಜಾ ರೂಪದ, ವ್ರತ ರೂಪದ, ಭಕ್ತಿ ರೂಪದ ವ್ಯವಹಾರ. ಯಾರನ್ನು ಮಿಥ್ಯಾತ್ವ ಬಿಟ್ಟು ಹೋಗಿದೆಯೋ, ಮಿಥ್ಯಾತ್ವ ಭಾವದ ತ್ಯಾಗವಾಗಿರುವಂಥವರಿಗೆ ನಿಖಿಲ ಅಪಿ ವ್ಯವಹಾರ ತ್ಯಾಜಿತ ಏವ. ಎಷ್ಟು ಸತ್ಯ ರೂಪ ಅಥವಾ ಅಸತ್ಯ ರೂಪ ಏನವ? ಶುದ್ಧ ಸ್ವರೂಪ ಮಾತ್ರದಿಂದ ವಿಪರೀತವಾದ ಸತ್ಯ ವ್ಯವಹಾರ ಏನಿದೆ ರೀ, ಶುದ್ಧ ಸ್ವರೂಪ ಮಾತ್ರದಿಂದ ವಿಪರೀತ ಇದೆ. ಸತ್ಯ ಯಾವುದು? ಅರೆ ಪಂಚಮಹಾವ್ರತದ ಪರಿಣಾಮ. ಯೋಗ ಇಷ್ಟು ಸುಂದರ ಇದೆ, ನಮಗೆ ಸ್ವಾಭಾವಿಕವಾಗಿ ಯಾವ ಟೋಡರ ಮಲ್ಲರು ಹೇಳಿದರಲ್ಲ, ಅವರು ಈ ಜಿನವಾಣಿಗೆ
ಒಂದರಲ್ಲಿ ಒಂದು ತೆಗೆದ್ರೆ ಇನ್ನೊಂದರ ಜೊತೆಗೆ ಸಾಮ್ಯತೆಯನ್ನ, ಅದೇ ಅರ್ಥವನ್ನ, ಅಂತಃತತ್ವವನ್ನ ನೋಡು ಅನ್ನುವ ಸಂಕೇತ ನೀಡುವಂಥ ಆ ಶ್ರುತಗಳ ಭಾವ ಭಾಸನ ಆದಾಗನ ಅವ್ರು ಹಾಗೆ ಹೇಳಿದ್ದಾರೆ, ಏನ ಸರ್ವ ಪ್ರಕಾಶ ಅವಸರ. ಹಾಗಾದ್ರೆ ನಿನ್ನೆನು ನಮಗೆ ಬಂದಿತ್ತಲ್ಲ, ಪಂಚಮಹಾವ್ರತದ ಪರಿಣಾಮ ಕೂಡ ಅಪರಾಧ ಇದೆ. ತೀರ್ಥಂಕರ ನಾಮಕರ್ಮದ ಬಂಧ ಯೋಗ್ಯ ಪರಿಣಾಮ ಅಪರಾಧ ಇದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಅದೇ ಮಾತಿದ್ದೀರಿ, ಏನ ಸತ್ಯರೂಪ. ಯಾವುದ ಸತ್ಯರೂಪ? ತ್ಯಾಗದ ಭಾವ ಇದೆಯಲ್ಲ, ಅದು ಸತ್ಯರೂಪದ ವ್ಯವಹಾರ ಇದೆ. ಭೋಗದ ಭಾವ ಇಲ್ಲ, ತ್ಯಾಗದ ಭಾವ ಇದೆ, ವಿರಕ್ತಿಯ ಭಾವ ಇದೆ. ಆದ್ರೆ ಆ ಭಾವ ಕೂಡ ಏನಿದೆ? ವ್ಯವಹಾರ ಇದೆ. ಅದು ಪ್ರತ್ಯಕ್ಷ ಧರ್ಮ ಅಲ್ಲ. ಈ ಸಂಸಾರ ಅಸಾರ ಇದೆ ಅನ್ನೋದು, ಈ ದೇಹ ಕ್ಷಣಭಂಗುರ ಇದೆ, ಭೋಗ ಸುಖ ಆಭಾಸ ಮಾತ್ರ ಇದೆ, ಕೆಂಪಾಕ ಫಲದ ಹಾಗೆ ಇದೆ ಅನ್ನುವ ಶಬ್ದಗಳೆಲ್ಲ, ಆ ಶಬ್ದಗಳ ಹಿಂದೆ ಇರುವಂಥ ಭಾವ ಏನಿದೆ, ಆ ಭಾವ ಏನಿದೆ? ವ್ಯವಹಾರ ಇದೆ. ಆ ಭಾವ, ಅರೆ ಸಂಸಾರ ಅಸಾರ ಇದೆ ಅನ್ನುವ ಭಾವ ಅವರಿಗೆ ಬರುವುದಿಲ್ಲ ಅನ್ನುವ ಮಾತಿಲ್ಲ. ಆದ್ರೆ ಆ ಭಾವ ತನಗೆ ಯೋಗ್ಯ ಇದೆ ಅನ್ನುವುದು ಅವರು ಎಂದೂ ಅವರಿಗೆ ಸ್ವಪ್ನದೊಳಗೆ ಕೂಡ ಇಲ್ಲ, ಅದು ಹೊರಗನೆ ಇರ್ತಿದೆ. ಯಾರಿಗೆ? ಯಾರದ ಮಿಥ್ಯಾತ್ವ ಭಾವದ ತ್ಯಾಗ ಆಗಿದೆಯೋ ಬಹಳ ಕಠಿಣ ಇದೆ. ಸಮ್ಯಕ್ತ್ವದ ಮಹಿಮೆ ಎಷ್ಟಿದೆಯಲ್ಲ ಅಷ್ಟೇ ಮಿಥ್ಯಾತ್ವದ. ಯಾಕೆಂತಂದ್ರೆ ಎರಡು ಒಂದಕ್ಕೊಂದೇನದವ್ರೆ ಪರಸ್ಪರ ವಿರೋಧಿ ಅದವ್ರೆ. ಸಮ್ಯಕ್ತ್ವದ ವಿರೋಧಿ ಮಿಥ್ಯಾತ್ವ ಇದೆ, ಮಿಥ್ಯಾತ್ವದ ವಿರೋಧಿ ಅಂಥೇಳಿನ ರತ್ನಕರಂಡ ಶ್ರಾವಕಾಚಾರಕಾರ ಸ್ವಾಮಿ ಸಮಂತಭದ್ರ ದೇವ ಹೇಳಿದರು, ಏನ ಮೂರು ಲೋಕದೊಳಗೆ ಮೂರು ಕಾಲದೊಳಗೆ ಸಮ್ಯಕ್ತ್ವದಂಥ ಮಿತ್ರ ನಿನಗೆ ಬೇರೆ ಯಾರು? ಮೂರು ಕಾಲದೊಳಗೆ ಮೂರು ಲೋಕದೊಳಗೆ ಮಿಥ್ಯಾತ್ವದಂಥ ಶತ್ರು ಎಲ್ಲಿದೆ? ಆ ಮಿಥ್ಯಾತ್ವ ಏನಿದೆ? ಅದರ ಸ್ವರೂಪ ಅರೆ ಎಲ್ಲಿದೆ? ಅದರ ಸ್ವರೂಪ ಏನಿದೆ? ಇದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಜೀವ ಪರಮ ಜಿಜ್ಞಾಸೆಯಿಂದ ನಿರಂತರದ ಉದ್ಯಮದಿಂದ ಕಾರ್ಯ ಮಾಡಿದ್ರೆ ಅದಕ್ಕೆ ತಿಳಿದು ಬರಲು ಸಾಧ್ಯ ಇದೆ ಆ ಜೀವಕ್ಕೆ. ಇಲ್ದಿದ್ರೆ ಎಂಥದೇ ಕಥನ ಇರಲಿ, ಎಂಥದೇ ಗ್ರಂಥ ಇರಲಿ, ತಿಳಿದು ಬರೋದ ಕಠಿಣ.